ದೇವರು ದಯಾಳು ಹಣ ಪ್ರಿಯರೇ. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಕ್ಕಂಥ ಹಣ ಪ್ರಿಯರೇ. ನೀವು ಪ್ರಾರ್ಥಿಸುವಾಗ ನಿಮ್ಮ ಒಂದು ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಟಬೇಕು ಪ್ರಿಯರೇ. ಉನ್ನತ ಲೋಕಕ್ಕೆ ಮುಟ್ಟಬೇಕಾದ್ರೆ ಬಲವಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಅಗಲವಾಗಿ ಬಾಯಿ ತೆರೆರಿ, ನಾನು ಅದನ್ನು ನಿಮ್ಮನ್ನು ತುಂಬಿಸುವೇನು ಎಂಬುದಾಗಿ ಕರ್ತನ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಕರ್ತನ ವಾಕ್ಯದಲ್ಲಿ ನೋಡಿದ ಪ್ರಕಾರವೇ ನಮ್ಮ ಸ್ವರವನ್ನೆತ್ತಿ ನಾವು ಪ್ರಾರ್ಥಿಸುವಾಗ ದೇವರನ್ನು ಪ್ರಾರ್ಥನೆ ಕೇಳ್ತಾನೆ ಪ್ರಿಯರೇ. ಸ್ವರವನ್ನೆತ್ತಿ ಪ್ರಾರ್ಥಿಸ್ರಿ. ನೀವೇನಾರ ಸಮಸ್ಯೆ ಉಳ್ಳವರಾಗಿದ್ದಿರ್ಬೋದು, ಅಥವಾ ಏನಾರ ಕೊರತೆ ಉಳ್ಳವರಾಗಿದ್ದಿರ್ಬೋದು, ಏನಾರ ರೋಗ ವ್ಯಾಧಿ ಕೂಡ ನಿಮಗಿದ್ದಿರ್ಬೋದು. ಬಿಡುಗಡೆಗಾಗಿ ಸ್ವಸ್ಥತೆಗಾಗಿ ಪ್ರಾರ್ಥಿಸ್ರಿ. ಒಂದು ವೇಳೆ ರಕ್ಷಣೆ ಇಲ್ಲವೇನೋ ನಿಮಗೆ, ರಕ್ಷಣೆಗಾಗಿ ಪ್ರಾರ್ಥಿಸ್ರಿ. ಅಯ್ಯ ದೇವ, ನನಗೆ ಕಮ್ಮ ಸಮಯದ ರಕ್ಷಣೆ ಕೊಡು ಅಯ್ಯ, ನಾನು ಸಿದ್ಧನಾಗಿದ್ದೆ ಎಂಬುದಾಗಿ ಪ್ರಾರ್ಥಿಸ್ರಿ. ಒಂದು ನಿಮಗೇನು ಕೊರತೆ ಸಮಸ್ಯೆ ಇಲ್ಲ ಅಂದ್ರೆ ಇನ್ನೊಬ್ಬರು ವಿಷಯ ಪ್ರಾರ್ಥಿಸ್ರಿ. ನಿಮ್ಮ ಅಕ್ಕನೋ ತಮ್ಮನೋ ತಂಗಿನ ಕುಟುಂಬದವ್ರು ಯಾರ್ಯಾರ ಕೊರತೆ ಇದ್ದಿರ್ಬೋದು, ಯಾರ ಸಮಸ್ಯೆ ಇದ್ದಿರ್ಬೋದು, ಅವ್ರಿಗಾಗಿ ಪ್ರಾರ್ಥಿಸ್ರಿ. ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತಂತೆ ನಡೆಯುತ್ತಾನೋ ಅವನು ಪ್ರಾರ್ಥನೆ ಕೇಳ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಪ್ರಿಯರೇ. ಒಬ್ಬ ಹುಟ್ಟು ಕುರುಡನು ಯೇಸು ಸ್ವಾಮಿ ಅವನಿಗೆ ಕಣ್ಣುಗಳನ್ನು ಕೊಟ್ಟಿರುವಾಗ ಅವನು ಹೇಳ್ತಕ್ಕಂಥ ಒಂದು ಸಾಕ್ಷಿ ಪ್ರಿಯರೇ. ನಾನು ಹೇಗೆ ಕಣ್ಣುಗಳನ್ನು ಪಡೆದುಕೊಂಡಿದ್ದನೋ ನೀವು ಕೂಡ ಪ್ರಾರ್ಥನೆಯನ್ನು ಮಾಡಿ ನಿಮಗೇನು ಬೇಕು ಅದು ಪಡೆದುಕೊಡ್ರಿ ಎಂಬುದಾಗಿ ಆತನು ಹೇಳ್ತಕ್ಕಂಥ ಸಾಕ್ಷಿ ಪ್ರಿಯರೇ. ಅದಕ್ಕೆ ಈ ದಿನ ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಒಂದು ಪ್ರಾರ್ಥನೆ ದೇವರು ಕೇಳಿ ನಿಮ್ಮನ್ನು ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ, ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಬೇಡಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನೀವು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ. ನಿನ್ನವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿಮ್ಮ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ನಿಮ್ಮ ತಾಯಿ ತಂದೆಯು, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಬಂಧು ಬಳಗದವರು ಯಾರಿಗಾದರೂ ಒಂದು ಸಮಸ್ಯೆ ಇದ್ದಿರ್ಬೋದು. ಆ ಸಮಸ್ಯೆಯಿಂದ ಅವರು ಬಿಡುಗಡೆಗಾಗಿ ಪ್ರಾರ್ಥಿಸ್ರಿ. ಅಥವಾ ರೋಗ ವ್ಯಾಧಿಯಲ್ಲಿ ನರಳಾಡ್ತಕ್ಕಂಥವ್ರಾಗಿದ್ದಾರೇನೋ ಅವ್ರ ಸ್ವಸ್ಥತೆಗಾಗಿ ಪ್ರಾರ್ಥಿಸ್ರಿ. ಅಥವಾ ಅವ್ರು ಪಟ್ಟಂಥ ಪ್ರಯಾಸ ಎಲ್ಲ ನಿಷ್ಫಲವಾಗಲ್ತದೇನೋ ಅದಕ್ಕಾಗಿ ಪ್ರಾರ್ಥಿಸ್ರಿ. ಅಥವಾ ನೀವು ಯಾರಾದರೂ ಗೌರ್ಮೆಂಟ್ ಉದ್ಯೋಗಕ್ಕಾಗಿ ತೌಕಪಟ್ಟಿದ್ದಿರ್ಬೋದು, ಅಥವಾ ಅದು ಆಗ್ಲತ್ತಿಲ್ಲೇನೋ ಪ್ರಾರ್ಥಿಸ್ರಿ. ನಿಮ್ಮವ್ರ ವಿಷಯವಾಗಿ ಕೂಡ ಪ್ರಾರ್ಥಿಸ್ರಿ. ಅವ್ರು ಕೂಡ ಗೌರ್ಮೆಂಟ್ ಉದ್ಯೋಗ ತೌಕಪಡ್ತಕ್ಕಂಥರಾಗಿದ್ದಾರೇನೋ, ಅಥವಾ ಏನಾದರೂ ಪ್ರೈವೇಟ್ ಉದ್ಯೋಗ ಕೂಡ ತೌಕಪಡ್ತಕ್ಕಂಥರಾಗಿದ್ದಿರ್ಬೋದು. ಅವ್ರ ಉದ್ಯೋಗಕ್ಕೆ, ಅವ್ರ ಕೆಲಸಕ್ಕಾಗಿ ಪ್ರಾರ್ಥಿಸ್ರಿ. ನಿನ್ನವ್ರ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ, ದೇವರು ನಿನ್ನನ್ನು ಬಲಪಡಿಸ್ತಾನೆ. ಸೋದರಿ ಸೋದರ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಂದು ಸೋದರಿ ಮರಣಕರ ಸಮಸ್ಯೆಯಲ್ಲಿ ಬಿದ್ದೋಗಿದ್ದಾಳೆ. ಆಲ್ರೆಡಿ ಸಿಜರಿಂಗ್ ಆಗ್ಯದ, ಮಗು ಅಂತೂ ಆರೋಗ್ಯ ಭಾಗ್ಯದ. ಆದರೆ ಆ ತಾಯಿಗೆ ಬ್ಲಡ್ ಹೆಚ್ಚಿಗೆ ಲಾಸ್ ಆಗ್ಯದ. ಅದರಿಂದ ಅನ್ಕಾನ್ಷಿಯಸ್ ಆಗಿ ಸ್ಪಷ್ಟವಾಗಿ ಹೋಶ್ನಲ್ಲಿ ಇಲ್ಲಾಕಿ. ಡಾಕ್ಟರ್ 24 ತಾಸು ಸಮಯ ಕೊಟ್ಟಿದ್ದಾರೆ ಆಕೆ ಎದ್ದೇಳುವ ಹಾಗೆ ಸಹಾಯ ಮಾಡಿದೇವ್ರೆ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಅವ್ರ ಯಜಮಾನ್ ಹೆಸರು ಪೌಲ್ ಆಗಿದೆ ಪ್ರಿಯರೇ. ಅಯ್ಯ, ಪೌಲ್ ಆಗಿರ್ತಕ್ಕಂಥ ಅವನ ಹೆಂಡತಿಗೆ ನಾವು ಪ್ರಾರ್ಥಿಸ್ತೇವಯ್ಯ. ಅನ್ಕಾನ್ಷಿಯಸ್ ಇರ್ತಕ್ಕಂಥ ಸ್ಥಿತಿಯಿಂದ ಮಗಳು ಬಿಡುಗಡೆ ಹೊಂದುವಾಗ ಸಹಕರಿಸ್ರಿ ಕರ್ತಾನೆ. ರಾತ್ರಿ ಸುಮಾರು 12 ಗಂಟೆಗಾಗಿ ನಾವು ಪ್ರಾರ್ಥನೆ ಮಾಡಿ ಬಂದಿದ್ದೇವಯ್ಯ. ದೇವರು ನೀ ಅದ್ಭುತ ಮಾಡ್ತಿ ಎಂಬುದಾಗ ನಮ್ಮ ನಂಬಿಕೆ ವಿಶ್ವಾಸದ ಕರ್ತಾನೆ. ಆ ಮಗಳು ಎದ್ದೇಳುವ ಹಾಗೆ ಸ್ವಸ್ಥತೆ ಒಂದು ಗುಣ ಹೊಂದಿ ಅಪ್ಪ ಕರ್ತಾನೆ. ನೀನು ಸನ್ನಿಧಾನದಲ್ಲಿ ಬಲವಾಗಿ ನಿಲ್ಲುವ ಹಾಗೆ ಕೃಪೆ ತೋರಿಸಯ್ಯ. ಆ ಮಗಳ ವಿಷಯವಾಗಿ ನಾವು ಸಭೆಯವಾಗಿ ಪ್ರಾರ್ಥಿಸ್ತೇವೆ ಕರ್ತಾನೆ. ನೀನು ಸ್ವಸ್ಥತೆ ಮಾಡು ಕರ್ತಾನೆ. ಆ ಮಗಳಿಗೆ ಸ್ವಸ್ಥತೆ ಮಾಡಿದ್ದು, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿ ಇನ್ನೊಬ್ಬರ ವಿಷಯವಾಗಿ ಪ್ರಾರ್ಥನೆ ಮಾಡುವಾಗ ಇವರೆಲ್ಲರೂ ಪ್ರಾರ್ಥನೆ ಕೇಳಿ ಇವ್ರ ಅಕ್ಕನೋ ತಮ್ಮನೋ ತಂಗಿನೋ ಅಣ್ಣನೋ ತಾಯಿನೋ ತಂದಿನೋ ಮಕ್ಕಳನ್ನು ಕರ್ತಾನೆ ರಕ್ಷಿಸೋದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ಒಂದು ಸರ್ತಿ ಯೌವನಸ್ಥ ಮಕ್ಕಳಿಗೆ ನಾವು ಪ್ರಾರ್ಥನೆ ಮಾಡೋಣ. ಯೌವನಸ್ಥ ಮಕ್ಕಳು ಹೃದಯಗಳೆಲ್ಲ ಕರ್ತನ ಸ್ಥಾನದಲ್ಲಿ ತೆರಲ್ಪಡಬೇಕೆಂಬುದಾಗಿ. ಅನೇಕ ಒಂದು ಯೌವನಸ್ಥರು ಮೂರ್ಛೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಅನೇಕ ಯೌವನಸ್ಥರು ರಕ್ಷಣೆ ಹೊಂದಬೇಕು, ರಕ್ಷಣೆ ಮಾರ್ಗದಾಗ ಬರಬೇಕು, ಆತ್ಮಿಕ ಜೀವನ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಯ್ಯ, ಪ್ರತಿ ಯೌವನಸ್ಥ ಮಕ್ಕಳು ನಾವು ಪ್ರಾರ್ಥಿಸ್ತೇವಯ್ಯ. ಯೌವನ ಕುಟುಂಬಗಳು ಕಟ್ಟಲ್ಪಡ್ಬೇಕಯ್ಯ. ಯೌವನಸ್ಥರು ಹೃದಯಗಳು ಜೀವಿತಗಳು ಕಟ್ಟಲ್ಪಡ್ಬೇಕಯ್ಯ. ಇವತ್ತು ಅನೇಕ ಒಂದು ಯೌವನ ಕುಟುಂಬಗಳಪ್ಪ ಕರ್ತಾನೆ ಯಾವುದೋ ಒಂದು ವಿಷಯದಲ್ಲಿ ಕರ್ತಾನೆ ಅಯ್ಯ ಡೈವರ್ಟ್ಸ್ ಅನ್ನು ತೆಗೆದುಕೊಳ್ತಕ್ಕಂಥರಾಗಿದ್ದಾರೆ ಕರ್ತಾನೆ. ಏನೊಂದು ಸಮಸ್ಯೆ ಕರ್ತಾನೆ, ಶೋಧನೆ ಅವರ ಒಳಗಯ್ಯ ದೇವ್ರೆ.
ಇಂಥ ಒಂದು ಕುಟುಂಬಗಳನ್ನು ಕರ್ತನೆ ನೀನು ಮಾರ್ಪಡಿಸ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತೇವೆ. ಯಾಕಂದರೆ ದೇವರು ಕೂಡಿಸಿದ್ದು ಮನುಷ್ಯರು ಯಾರೂ ಅಗಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ಯೌವನಸ್ಥರು ಹೃದಯಗಳು ಕಟ್ಟಲ್ಪಡ್ಬೇಕಯ್ಯ. ಪ್ರತಿಯೊಂದು ಯೌವನ ಕುಟುಂಬಗಳು ಕಟ್ಟಲ್ಪಡ್ಬೇಕಯ್ಯ ಕರ್ತನೆ. ನೀನು ಅದ್ಭುತ ಮಾಡು ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯ ಹಿಡ್ಕೊಂಡು, ನಮ್ಮ ಬೀದರ್ ಜಿಲ್ಲೆ ಹಿಡ್ಕೊಂಡಪ್ಪ ಕರ್ತನೆ, ನಮ್ಮ ದೇಶ ಹಿಡ್ಕೊಂಡು ನಾವು ಪ್ರಾರ್ಥಿಸ್ತೇವಯ್ಯ. ಪ್ರತಿಯೊಂದು ಯೌವನಸ್ಥರು ರಕ್ಷಿಸು ಕರ್ತನೆ. ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ ನಾವು ಒಂದು ಸತಿ ಪ್ರಾರ್ಥನೆ ಮಾಡೋಣ. ಅಯ್ಯ, ನಮ್ಮ ದೇಶದಲ್ಲಿ ಸಮಾಧಾನ ಇರಲಿ ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನ ಇರಲಿ ಕರ್ತನೆ. ಅಲ್ಲಿ ಅನೇಕ ಒಂದು ಗೊಂದಲಗಳಾಗ್ಲತ್ತಾವ ಕರ್ತನೆ. ಯಾವ ಗೊಂದಲ ಆಗದಾಗೆ ಕರ್ತನೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಆಳ್ತಕ್ಕಂಥ ವ್ಯಕ್ತಿಗಳನ್ನು ಬಲಪಡಿಸಿ ಕರ್ತನೆ. ನಮ್ಮ ಕ್ರಿಸ್ತವರು ಮೇಲಪ್ಪ ಕರ್ತನೆ ದಯ ಹುಟ್ಟುವಾಗಿ ಕೃಪೆ ತೋರಿಸಿ ಕರ್ತನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಆಳ್ತಕ್ಕಂಥ ವ್ಯಕ್ತಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ಕ್ರಿಸ್ತವರ ಪಕ್ಷವಾಗಿದ್ದು ಕಾರ್ಯ ಮಾಡುವಾಗಿ ನಿನ್ನ ಕೃಪೆ ತೋರಿಸಯ್ಯ. ಅನೇಕ ಒಂದು ದೈವ ಸೇವಕರ ಮೇಲೆ ದಬ್ಬಳಿಕೆ ಕರ್ತನೆ. ಅನೇಕ ಒಂದು ವಿಶ್ವಾಸಿಗಳ ಮೇಲೆ ದಬ್ಬಳಿಕೆ ಕರ್ತನೆ. ಇಂಥ ಈ ಸ್ಥಿತಿಯಿಂದ ಬಿಡುಗಡೆ ಮಾಡ್ತೀವಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ನಮ್ಮ ದೇಶದಲ್ಲಿ ಸಮಾಧಾನ ಕೊಟ್ಟಿದ್ದಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಮಾಧಾನ ಕೊಟ್ಟಿದ್ದಿ, ನಮ್ಮ ಬೀದರ್ ಒಂದು ಜಿಲ್ಲೆಯಲ್ಲಿ ಕೂಡ ಒಂದು ಉಜ್ಜೀವನವನ್ನು ತುಂಬಿಸಿ ಕರ್ತನೆ. ನೀನು ಬಲಪಡಿಸೋಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸಿ ಕರ್ತನೆ. ಅತಿಯಾಗಿ ನೀ ಪ್ರೀತಿ ಮಾಡಿದೆ, ಅತಿಯಾಗಿ ನೀ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠವನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠವನ್ನ ಪ್ರೀತಿಯು. ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ಆಮೇನ್ ಆಮೇನ್. ತಾಯಿಗಿಂತ ಶ್ರೇಷ್ಠವಾದ ಪ್ರೀತಿಯು. ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಯಾರು ಇಲ್ಲ ಯಾರಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೌದು ಕರ್ತನೆ, ನೀನು ಮಾನವರನ್ನು ಪ್ರೀತಿ ಮಾಡಿದಷ್ಟು ಇನ್ನೊಬ್ಬರು ಯಾರಿಗೂ ಪ್ರೀತಿ ಮಾಡಿಲ್ಲಯ್ಯ. ಮಾನವರ ಮೇಲೆ ಎಷ್ಟು ನಿನ್ನ ದಯ ಬಿಟ್ಟಿದೋ ದೇವರೇ, ಜೀವಿ ಜಂತುಗಳ ಮೇಲೆ ಅಷ್ಟು ನೀನು ದಯ ಬಿಟ್ಟಿಲ್ಲಯ್ಯ. ಅದಕ್ಕೆ ಮಾನವನೇ ನೀನು ಶ್ರೇಷ್ಠನೆಂಬುದಾಗಿ ದೇವರು ನಿನ್ನ ಪ್ರೀತಿ ಮಾಡ್ಯಾನ. ನೀನು ಧನ್ಯನು ಸರ್ವಶ್ರೇಷ್ಠನೆಂಬುದಾಗಿ ಕರ್ತನನ್ನು ಹೊಗಳಿ ನೀ ಆರಾಧನೆ ಮಾಡುವಾಗೆ, ಸ್ತುತಿ ಮಾಡುವಾಗೆ, ಆತನಿಗೆ ನೀನು ಮಹಿಮೆ ಪಡಿಸುವ ಹಾಗೆ ಕರ್ತನು ನಿನ್ನನ್ನು ಸೃಷ್ಟಿ ಮಾಡಿ ನಿನ್ನನ್ನು ಪ್ರೀತಿ ಮಾಡನು ಪ್ರಿಯರೇ. ಅದಕ್ಕೆ ದೇವರ ಹಾಗೆ ಯಾರೂ ಇಲ್ಲ. ಒಂದು ವೇಳೆ ನೀನು ಅರ್ಥ ಮಾಡ್ಕೊಂಡಿದ್ರ ದೇವರ ಹಾಗೆ ಯಾರು ಇಲ್ಲ ನನ್ನ ಸೋದರಿ ಸೋದರ. ನಿನ್ನ ಜೀವಿತ ನಿನ್ನ ಒಂದು ಹೃದಯವನ್ನು ಮಾರ್ಪಡಿಸ್ತಕ್ಕಂಥ ದೇವರಾಗಿದ್ದಾನೆ ಸೋದರಿ. ಇದನ್ನ ಹೃದಯವನ್ನು ತೆರೀರಿ, ಪ್ರಾರ್ಥಿಸ್ರಿ, ಕರ್ತನ ಸನ್ನಿಧಿಯಲ್ಲಿ ಗೋಳಾಡ್ರಿ. ಕರ್ತನು ದಯಾಳು ಹನ ಪ್ರೇರಾದ. ಮರೆಯಲಾರನು ನಿನ್ನನ್ನು ಎಂದಿಗೂ, ಮರೆಯಲಾರನು ನಿನ್ನ ಜೊತೆ ಸಾಗುವೆ, ನಿನ್ನ ಜೊತೆ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ
ಯಾಕಂದರೆ ನಿನ್ನ ವಾಕ್ಯದ ಹೇಳಿದ ಪ್ರಕಾರ ಕರ್ತನೆ, ನಾವು ನಿನ್ನನ್ನು ಮರೆತು ಹೋಯ್ತೇವೆ ಕರ್ತನೆ, ಆದರೆ ನೀನು ನಮ್ಮನ್ನು ಮರೆತು ಹೋಗಲಿಪ್ಪ ಕರ್ತನೆ. ನಾವು ನಿನ್ನನ್ನು ಹುಡುಕಿ ಬಂದಿಲ್ಲಯ್ಯ, ನೀನೇ ನಮ್ಮನ್ನು ಹುಡುಕಿ ಬಂದಿದೆಯ್ಯ. ಅದಕ್ಕೆ ನೀ ನಮ್ಮನ್ನು ಹುಡುಕಿ ಬಂದಿನ ಕಾರಣನೇ ಇವತ್ತು ನಾವು ಈ ಸ್ಥಳದಲ್ಲಿ ಆರಾಧನೆ ಮಾಡ್ತಕ್ಕಂಥರಾಗಿದ್ದೇವಯ್ಯ. ಇವತ್ತು ಎಷ್ಟು ಜನರಯ್ಯ ನನ್ನ ಹುಡುಕಿ ಬಂದಿದೆಯ, ಇವ ನನ್ನ ರಕ್ಷಣೆ ಕೊಟ್ಟಿದೆಯ, ಇವ ನನ್ನ ಜೀವಿತ ಇದೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಾಗ ನನ್ನ ಸೋದರಿ ಸೋದರ, ನಿನ್ನಂತೂ ಖಾಲಿ ಕೈಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಈ ದಿನ ನನ್ನ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡದ ಪ್ರೇರೆ. ನನ್ನ ನಂಬಿದ ಮಕ್ಕಳಿಗೆ ನಾನು ಎಂದು ಕೈ ಬಿಡಲಾಗ ಹೇಳ್ತಾನೆ ಅದನ್ನು ಸ್ಪಷ್ಟವಾಗಿ. ಇವತ್ತು ಕರ್ತನ ಸನ್ನಿಧಿಯಲ್ಲಿ ನಂಬಿಗಸ್ತನಾಗಿದ್ದು ನೀವು ಪ್ರಾರ್ಥನೆ ಮಾಡುವಾಗ ಕರ್ತನು ನಿನ್ನವನ್ನು ಕೈಯನ್ನು ಹಿಡಿದು ನಡೆಸ್ತಾನೆ. ನನ್ನ ಸೋದರಿ ಸೋದರ, ನಡೆಸಕ್ಕಂಥ ದೇವರಾಗಿದ್ದಾನೆ ಪ್ರೇರೆ. ಥ್ಯಾಂಕ್ ಯು ಜೀಸಸ್. ನಿನಗೆ ಸ್ತೋತ್ರ ಅಯ್ಯ. ಗ್ಲೋರಿ 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 ಗ್ಲೋರಿ. ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಜೊತೆ ನಾ ನಡೆಯುವೆ, ನಿನ್ನ ಜೊತೆ ನಾ ನಡೆಯುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅತಿಯಾಗಿ ನೀ ಪ್ರೀತಿ ಮಾಡಿದೆ, ಅತಿಯಾಗಿ ನೀ ಪ್ರೀತಿ ಮಾಡಿದೆ. ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನೋಡು, ನಮಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ನೀನು ಧನ್ಯನಾಗಿದೆಯಾ, ಸರ್ವ ಸೃಷ್ಟಿಗೆ ಮೂಲ ಪಿತವಾಗಿದೆಯಾ ನೀನು. ನಾವು ನಿನ್ನ ಸೃಷ್ಟಿ ಕರ್ತನೆ, ನಾವು ನಿನ್ನ ಕೈ ಕೆಲಸ ಕರ್ತನೆ. ನಿನ್ನ ವಾಕ್ಯದ ಪ್ರಕಾರ ತಾಯಿ ಒಂದು ಸರ್ತಿ ನಿನ್ನನ್ನು ಹಾಲು ಕುಡಿಸ್ತಕ್ಕಂಥದ್ದು ಮರ್ತೋಯ್ತಿರ್ಬೋದು, ಆದರೆ ನಾನು ನಿನ್ನನ್ನು ಮರೆಯಲಾರೆ ಅಂತ ಹೇಳಿದ ಪೈಸೆಯ. ನಿಜಕ್ಕೂ ಸತ್ಯ ಕರ್ತನೆ, ನೀನು ನಮ್ಮನ್ನು ಪ್ರೀತಿ ಮಾಡಿದೆಯ. ನೀನು ಮಾಡಿದ ಒಂದು ಪ್ರೀತಿ ಅದು ಶ್ರೇಷ್ಠವಾಗಿದೆ ಕರ್ತನೆ. ಇನ್ನೊಬ್ಬರು ಯಾರು ಅಷ್ಟು ಪ್ರೀತಿ ಮಾಡ್ಲಿಕ್ಕಾಗಲ್ಲ ಕರ್ತನೆ. ನೀನು ಎಷ್ಟು ನಮ್ಮನ್ನು ಕರುಣಿಸಿದೋಯ, ಇನ್ನೊಬ್ಬರು ಯಾರು ಕರುಣಿಸ್ಲಿಕ್ಕಾಗಲ್ಲ ಕರ್ತನೆ. ನನ್ನ ಸೋದರಿ ಸೋದರ, ದೇವರು ಎಷ್ಟು ನಿನ್ನನ್ನು ಪ್ರೀತಿ ಮಾಡ್ತಕ್ಕಂಥವನಾಗಿದ್ದನೋ ನಿನ್ನವರೇ ನಿನ್ನನ್ನು ಪ್ರೀತಿ ಮಾಡ್ಲಿಕ್ಕಾಗಲ್ಲ ಪ್ರಿಯರೇ. ದೇವರು ಎಷ್ಟು ನಿನ್ನನ್ನು ಕರುಣಿಸ್ತಕ್ಕಂಥವನಾಗಿದ್ದಾನೋ ಇನ್ನೊಬ್ಬರು ಯಾರು ನಿನ್ನನ್ನು ಕರುಣಿಸ್ಲಿಕ್ಕಾಗಲ್ಲ. ಒಂದು ವೇಳೆ ಈ ದಿನ ನಿನ್ನ ಹೃದಯವನ್ನು ಕರ್ತನಿಗೆ ಒಪ್ಪಿಸುವುದಾದರೆ ಈಗೋ ಕರ್ತನು ನಿನ್ನ ಜೀವಿತದಲ್ಲಿ ಒಂದೇ ಒಂದು ಅದ್ಭುತಗಳನ್ನು ಮಾಡೋಕ್ಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ. ಯಾಕಂದರೆ ಆತನ ಸನ್ನಿಧಿಯಲ್ಲಿ ಧನ್ಯನಾಗಿ ಬೆಳಿಬೇಕಷ್ಟೇ. ಆತನ ಸನ್ನಿಧಿಯಲ್ಲಿ ನೀನು ಅದ್ಭುತವಾಗಿ ಬೆಳೆಯುವುದಕ್ಕಾಗಿ ನೀನು ಪ್ರಯಾಸ ಪಡು. ಆತನ ಸನ್ನಿಧಿಯಲ್ಲಿ ಆತ್ಮಿಕ ಜೀವನ ಜೀವಿಸುವುದಕ್ಕಾಗಿ ನೀನು ಪ್ರಯಾಸ ಪಡು. ಆತನು
ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರತಕ್ಕಂತನಾಗಿದ್ದಾನೆ ಪ್ರೇಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಚಪ್ಪಳೆ ತಟ್ಟದ ನಾವು ಕರ್ತನ ಸ್ವಾಗತಿಸೋಣ. ಗ್ಲೋರಿ 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 ಗ್ಲೋರಿ. ಅಯ್ಯ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಸ್ವಾಗತಿಸ್ರಯ್ಯ, ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಚಪ್ಪಳೆ ತಟ್ಟುತ್ತಾ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ನೀವು ಕರೆಯುವುದಾದರೆ ನಿಮ್ಮ ಹೃದಯದಲ್ಲಿ ಕರ್ತನ ಪ್ರೇಯರೇ. ಯಾಕಂದರೆ ನಿಮ್ಮ ಹೃದಯವೇ ದೇವರ ಆಲಯವಾಗಿದೆ ಪ್ರೇಯರೇ. ನಿಮ್ಮ ಹೃದಯದಲ್ಲಿ ಕರ್ತನ ಮನ. ಗ್ಲೋರಿ 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 ಗ್ಲೋರಿ. ಪರಿಶುದ್ಧಾತ್ಮನನ್ನು ಸ್ವಾಗತಿಸ್ತೇವಯ್ಯ. ಪರಿಶುದ್ಧಾತ್ಮನೇ, ನೀವು ನಮ್ಮ ಮಧ್ಯದಲ್ಲಿ ಇರುವುದಾದರೆ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂದರ ಅದ್ಭುತಗಳಾಗಲಕ್ಕೆ ಅವಕಾಶದ ಕರ್ತನೆ. ಇವರು ಕಷ್ಟದಿಂದ, ಸಮಸ್ಯೆಯಿಂದ, ಶೋಧನೆಗಳಿಂದ ಬಂದಿದಿರ್ಬೋದಯ್ಯ ಕರ್ತನೆ. ಎಲ್ಲ ಥರ ಕಷ್ಟ, ಸಮಸ್ಯೆ, ಶೋಧನೆಗಳಿಂದ ಬಿಡುಗಡೆ ಮಾಡು ಕರ್ತನೆ. ಇವತ್ತು ನಿನ್ನ ದೇಹ ರಕ್ತದಲ್ಲಿ ಪಾಲ್ಭಾಗಿರ್ತಕ್ಕಂಥ ದಿನ ಕರ್ತನೆ. ಯಾರ್ಯಾರು ಸಿದ್ಧವಾಗಿದ್ದು ಇಲ್ಲವೋ ಕರ್ತನೆ, ಅವರು ಇಮಿಡಿಯೇಟ್ಲಿ ಸರಿಪಡಿಸಿಕೊಂಡು ಸಿದ್ಧವಾಗಿರುವಾಗನೇ ಕೃಪೆ ತೋರಿಸಪ್ಪ ಕರ್ತನೆ. ಹಲ್ಲೆಲೂಯಾ. ಸಿದ್ಧವಾಗಿದ್ದು ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಕರ್ತನೆ ನೀನು ದರ್ಶಿಸ್ತಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ, ನೀನೇ ನಮ್ಮನ್ನು ಸೃಷ್ಟಿ ಮಾಡಿದೆ. ನಿನ್ನ ಸೃಷ್ಟಿಯಲ್ಲಿ ಕರ್ತನೆ ನಾವು ಅದ್ಭುತವಾಗಿರುವಾಗೆ ನಮ್ಮ ಮೇಲೆ ದಯವಿರಲಿ ಕರ್ತನೆ. ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಜೊತೆ ಜೊತೆ ನಾ ನಡೆಯುವೆ, ನಿನ್ನ ಜೊತೆ ಜೊತೆ ನಾ ನಡೆಯುವೆ. ಧನ್ಯನು ಸರ್ವಶಕ್ತನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅತಿಯಾಗಿ ನೀ ಪ್ರೀತಿ ಮಾಡಿದಿ, ಅತಿಯಾಗಿ ನೀ ಪ್ರೀತಿ ಮಾಡಿದಿ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ಇನ್ನೊಂದ್ಸರ್ತಿ. ಅತಿಯಾಗಿ ನೀ ಪ್ರೀತಿ ಮಾಡಿದಿ, ಅತಿಯಾಗಿ ನೀ ಪ್ರೀತಿ ಮಾಡಿದಿ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು. ಹೌದಯ್ಯ, ತಾಯಿಗಿಂತ, ತಂದೆಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ನಿನ್ನ ಪ್ರೀತಿಯಲ್ಲಿ ಕರ್ತನೆ ಎಷ್ಟು ಜನರು ಮುಳುಗಿ ಹೋಗಿದಾರೋ ಕರ್ತನೆ, ಅವರನ್ನು ಒಂದ್ಸತಿ ದರ್ಶಿಸಯ್ಯ, ಅವರನ್ನು ಬಲಪಡಿಸಿ ಕರ್ತನೆ. ಅವ್ರು ಯಾವುದೇ ಒಂದು ವಿಷಯದಲ್ಲಿ ಬಲಹೀನರಾಗಿದ್ದಿರ್ಬೋದು ಕರ್ತನೆ. ಇವತ್ತು ಅಯ್ಯ, ನಿನ್ನಲ್ಲಿ ಆಸಕ್ತಿ ಉಳ್ಳವರು ಅವ್ರು ಯಾರೇ ಇರಲಿ, ಅವರು ಬಲಹೀನರಾಗಿದ್ದಾರೆ ಅಂದರೆ ಇದೇ ಕ್ಷಣದಲ್ಲಿ ಅವರನ್ನು ಬಲಪಡಿಸಿ ಕರ್ತನೆ. ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಕರ್ತಾನೆ, ಇನ್ಸ್ಟಾಗ್ರಾಮ್ನಲ್ಲಿ ಕರ್ತಾನೆ, ಅಥವಾ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಕರ್ತಾನೆ. ಈ ಒಂದು ಕಲ್ವರಿ ಮೆರಿಕಲ್ ಟೆಂಪಲ್ ಫಾಲೋವರ್ಸ್ ಆಗಿದ್ದು ನೋಡ್ತಕ್ಕಂಥರಾಗಿದ್ದಾರಯ್ಯ. ಅವ್ರು ಯಾರೇ ಬಲಹೀನರಾಗಿರ್ಲಿ ಕರ್ತಾನೆ, ಅವರು ಪ್ರಾರ್ಥಿಸುವಾಗ ಅವ್ರಿಗೆ ಇಮಿಡಿಯೇಟ್ಲಿ ಕರ್ತಾನೆ ನಿನ್ನ ಬಲಪಡಿಸಿ ಒಳ್ಳೆ ಒಂದು ಆರೋಗ್ಯ, ಭಾಗ್ಯ, ಬಲ, ಶಕ್ತಿ, ಸಾಮರ್ಥ್ಯ ಕೊಟ್ಟು ನಿಮ್ಮ ದಯೆ, ಕರುಣೆ, ಕಟಾಕ್ಷ ಅವರ ಮೇಲೆ ಇಟ್ಟು ಕರ್ತಾನೆ ಬಲಪಡಿಸಿ ಅದನ್ನು ಪ್ರಾರ್ಥಿಸ್ತೇವೆ ಕರ್ತಾನೆ. ಇವತ್ತು ಅನೇಕ ಜನರ ಜೀವಿತದಲ್ಲಿ ಕರ್ತಾನೆ ಯಾವುದೇ ಒಂದು ಬಲಹೀನತೆ ಕರ್ತಾನೆ, ಆದರೆ ಎಲ್ಲ ಥರ ಬಲಹೀನತೆಯಿಂದ ನೀನು ಬಿಡುಗಡೆ ಮಾಡಿದೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ.
ಯಾರಾದ್ರೂ ಕಡಿಮೆ ಆಗಲ್ಲಂತ ರೋಗ ವ್ಯಾಧಿಯಿಂದ ಬಂದಿರ್ಬೋದಯ್ಯ, ನಿಮ್ಮ ಕಾಯವುಳ್ಳ ಹಸ್ತ ಅವ್ರ ಮೇಲೆ ಚಾಚು ಕರ್ತನೆ. ಇವಾಗಲೇ ಅವ್ರನ್ನ ಮುಟ್ಟಿ ಇಮ್ಮಿಡಿಯೇಟ್ಲಿ ಕರ್ತನೆ ಸ್ವಸ್ಥತೆ ಕೊಟ್ಟು ಬಿಡುಗಡೆ ಕೊಟ್ಟು ಒಳ್ಳೆ ಒಂದು ಆರೋಗ್ಯ ದಯಪಾಲಿಸ್ಕೊಡ್ತೇವೆ ಅಂತ ಪ್ರಾರ್ಥಿಸ್ತಾ ಕರ್ತನೆ. ಅಯ್ಯ, ಮನುಷ್ಯರ ಒಳಗ ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ರೋಗಗಳವ ಕರ್ತನೆ, ಅದು ಯಾರ ಮುಂದೆ ಹೇಳಿದ್ರು ಕೂಡ ಆಗಲ್ಲ. ಆದರೆ ನಿನ್ನ ಮುಂದೆ ನಿನ್ನ ಮಕ್ಕಳು ಹೇಳಿ ಪ್ರಾರ್ಥನೆ ಮಾಡುವಾಗ ಆ ಮಾನಸಿಕ ಸ್ಥಿತಿಯಿಂದ ಅವರನ್ನು ಬಿಡುಗಡೆ ಮಾಡೋ ಕರ್ತನೆ. ಎರಡನೇದು ಕರ್ತನೆ, ಪರ್ಸನಲ್ ವಿಷಯವಾಗಿ ವ್ಯಾಧಿಗಳು ಇರ್ತಾವಪ್ಪ ಕರ್ತನೆ. ಇದು ಪರ್ಸನಲ್ ವಿಷಯ ವ್ಯಾಧಿಗಳು ಕೂಡ ಯಜಮಾನ ಹೆಂಡತಿಗೆ ಹೇಳಕ್ಕಾಗಲ್ಲ, ಹೆಂಡತಿ ಯಜಮಾನಿಗೆ ಹೇಳಕ್ಕಾಗಲ್ಲ, ಕೆಲವು ಸತಿ ವೈದ್ಯರು ಕೂಡ ಹೇಳಕ್ಕಾಗಲ್ಲ ಕರ್ತನೆ. ಅಂತ ಒಂದು ಪರ್ಸನಲ್ ವಿಷಯವಾಗಿ ವ್ಯಾಧಿಗಳು ಇರ್ತಾವ ಕರ್ತನೆ. ಯಾರಾದರೂ ಅಂಥ ಒಂದು ವ್ಯಾಧಿಗಳಿಂದ ಬಂದಿರುವುದಾದರೆ ನಿಮ್ಮ ಗಾಯವುಳ್ಳ ಹಸ್ತ ಅವ್ರ ಮೇಲೆ ಚಾಚಿ ಅವರಿಗೆ ಮುಟ್ಟಿ ಅವರಿಗೆ ಇಮ್ಮಿಡಿಯೇಟ್ಲಿ ನೀನು ಬಿಡುಗಡೆ ಮಾಡಯ್ಯ. ಹಲ್ಲೆಲೂಯಾ. ನಿನ್ನ ಒಂದು ಹಸ್ತದಿಂದ ಚಾಚು ಕರ್ತನೆ, ಅವ್ರಿಗೆ ಇಮಿಡಿಯೇಟ್ಲಿ ಅವ್ರು ಸ್ವಸ್ಥತೆ ಅನ್ಬೇಕಪ್ಪ ಕರ್ತನೆ. ಮನೆಗೆ ಹೋಗಿ ಅವ್ರು ನೋಡಿದ ತಕ್ಷಣ ಅಯ್ಯೋ ರೋಗ ನನ್ನ ಒಳಗೆ ಇಲ್ಲ, ಯೇಸು ಸ್ವಾಮಿ ನನ್ನ ಒಳಗೆ ಅದ್ಭುತ ಮಾಡಿದ್ದಾನೆ ಎಂಬುದಾಗಿ ಕರ್ತನೆ ದೊಡ್ಡ ಸಾಕ್ಷಿಗಳವಗನೆ ಕೃಪೆ ತೋರಿಸಿ ಕರ್ತನೆ. ಅಯ್ಯೋ ತನಕೊಂದು ಅದ್ಭುತ ನೀನು ಮಾಡಿದೆ, ನನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸಿದ್ಧವಾಗಿದ್ದು ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನು ಕರ್ತನೆ ನೀನು ಬಲಪಡಿಸು. ಸಿದ್ಧವಾಗಿ ಇಳಿದಂಥವ್ರು ಕೂಡ ನೀನು ಬಲಪಡಿಸಿ ಸಿದ್ಧವಾಗಿರಬೇಕು ಕೃಪೆ ತೋರಿಸಿ ಎಂಬುದಾಗಿ ನಿನ್ನ ಒಂದು ಸನ್ನಿಧಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅಯ್ಯ, ಮತ್ತು ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಮತ್ತು ಶಕ್ತಿ ಸಾಮರ್ಥ್ಯವೇ ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನಹೀನಗಿದ್ದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ತುಂಬಿಸಿ ಕರ್ತನೆ. ಅಯ್ಯ, ವಾಕ್ಯ ಹೇಳುವಾಗ ನೀನಾಗ ಮೊದಲು ಮಾತಾಡಿ ನನ್ನ ಬಾಯಿಗೆ ತುಟಿ ನಾಲ್ಕು ಹಿಡಿದು ನಮ್ಮೆಲ್ಲರಿಗೆ ಮಾತಾಡಯ್ಯ. ನೀನು ಮಾತಾಡೋದ್ರೆ ನಾವು ಬದುಕಿಕೊಂಡಿರ್ಲಕ್ಕೆ ಸಾಧ್ಯ ಇದೆ. ನೀನು ಬರುವವರೆಗೆ ನಾವು ಸಿದ್ಧವಾಗಿರ್ಲಕ್ಕೆ ಅವಕಾಶದ ಕರ್ತನೆ. ಅದಕ್ಕೆ ನಿನ್ನ ವಾಕ್ಯದೊಟ್ಟಿಗೆ ನನಗೆ ನಮ್ಮೆಲ್ಲರಿಗೆ ಮಾತಾಡಿ ನೀ ಬರುವವರೆಗೆ ನಾವು ಸಿದ್ಧವಾಗಿರುವಾಗ ನಮ್ಮನ್ನು ಕೃಪೆ ತೋರಿಸಿ ನಡೆಸ ಬರ್ತೀರಿ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ಆರಾಧನೆಯಲ್ಲಿ ಪಾಲ್ಪಟ್ಟಿದ್ದರೆ ದೇವರು ನಮ್ಮ ಜೀವಿತ ಎಲ್ಲ ದೊಡ್ಡೊಂದು ಅದ್ಭುತ ಮಾಡಿಕಾಗಿ ಸ್ತೋತ್ರ. ಇವತ್ತಿನ ವಾಕ್ಯದಲ್ಲಿ ನೋಡೋಣ ನಾವು, ನೀವು ಯಾವ ವಿಷಯವಾಗಿ ಅಭಿವೃದ್ಧಿ ಹೊಂದಬೇಕು ಏನ್ರಿ? ಏನು ನೀವು ನಿಮ್ಮ ಪಕ್ಕದವ್ರಿಗೆ ಹೇಳ್ರಿ, ನಿಮ್ಮ ಬಾಜು ಇರ್ತಾರಲ್ಲ ಅವ್ರಿಗೆ ಧಕ್ಕೆ ಹೊಡೆದು ಹೇಳ್ರಿ, ನೀವು ಯಾವ ವಿಷಯವಾಗಿ ಅಭಿವೃದ್ಧಿ ಹೊಂದಬೇಕು ಎಂಬುದಾಗಿ ಹೇಳ್ರಿ. ಅದಕ್ಕೆ ಸತ್ಯವೇದ ತಂದವರು ತೆಗಿರಿ ಕೊಲೆಸಿ ಅವರಿಗೆ 1ನೇ ಅಧ್ಯಾಯ 10ನೇ ವಚನ ಓದ್ರಿ. ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲಾ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿ ಇರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವ ಜ್ಞಾನದಿಂದ ಅಭಿವೃದ್ಧಿಯಾಗಿರಬೇಕಂತಲೂ. ಎದರ್ಲಿಂದ ಅಭಿವೃದ್ಧಿ ಹೊಂದಬೇಕಂತ ನೀವು? ದೇವರ ಒಂದು ಜ್ಞಾನದಿಂದ ಮೊದಲನೇದು ಏನ್ಬೇಕಂತ ನೀವು ಅಭಿವೃದ್ಧಿ ಹೊಂದಬೇಕಂತ. ಸಕಲ ಸತ್ಕಾರ್ಯಗಳು ಬೇಕು ಇಲ್ಲಂತಿಲ್ಲ, ಆದರೆ ಯಾರು ಮೊದಲನೇದು ದೇವರ ಒಂದು ಜ್ಞಾನದ ಅದರಲ್ಲಿ ಅಡಕವಾಗಿರ್ತಕ್ಕಂಥದ್ದು ತಿಳಿದುಕೊಂಡು ಯಾರು ಅಭಿವೃದ್ಧಿ ಹೊಂದುವುದಕ್ಕಾಗಿ ಪ್ರಯಾಸ ಪಡ್ತಾರೋ ಆ ವ್ಯಕ್ತಿಗಳು ಮೊದಲನೇದೇನಂತಾರ ಅಭಿವೃದ್ಧಿ ಹೊಂದ್ತಾರೋ ಪ್ರೇಯರೇ. ಈಗ ಒಂದು ವ್ಯಕ್ತಿ ಇದ್ದದ್ದಕ್ಕೆ ಹಾಗೆ ದೇವ್ರ ಕಡೆ ತಿರುಗಿಕೊಂಡು ನಂಬಿ ದೀಕ್ಷಾಸ್ನಾನ ಮಾಡಿಕೊಂಡು ಆತನ ದೇಹ ರಕ್ತದಲ್ಲಿ ಪಾಲ್ಬಾಗಿದ್ದು ಆ ಸ್ಥಾನಮಾನಕ್ಕೆ ಬೆಳಿಲತ್ತ ಅನ್ಕೋರಿ, ಎದುರಿನ ಜನರಿಗೆ ಹೆಂಗೆ ಕಾಣಿಸ್ತದ? ಮೊದಲನೇದು ಇವನು ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ, ಇವನು ದೇವ್ರ ಆಲಯ ಕೂಡ ನೀವು ಹೋಯ್ತಕ್ಕಂಥ ವ್ಯಕ್ತಿ ಆಗಿದ್ದಿಲ್ಲ, ಅನೇಕೊಂದು ಸಮಸ್ಯೆಗಳು ಮಾಡ್ತಕ್ಕಂಥನಾಗಿದ್ದನು, ಮತ್ತು ಕುಡಿದು ತಿಂದು ಲೋಕ ರೀತಿಯಾಗಿ ಕೆಲವೊಂದು ಕಾರ್ಯಗಳು ಮಾಡ್ತಕ್ಕಂಥನಾಗಿದ್ದನು. ಇವು ಸಡನ್ನ ಮಾರ್ಪಟ್ಟು ಇಷ್ಟು ಮಾರ್ಪಟ್ಟಾಗ ಹೇಗೆ ಈತನು ಅಭಿವೃದ್ಧಿ ಹೊಂದಾನು? ಇವನು ಮೊದಲು ಹ್ಯಾಂಗಿದ್ದನು ಇವಾಗ ಹ್ಯಾಂಗಿದ್ದನು ಎಂಬುದಾಗಿ ಹೇಗಿದ್ದನು ಅಂತೇಳಿ ಪಕ್ಕ ಇರ್ತಕ್ಕಂಥ ಜನಗಳಿಗೆ 100% ಚಿಂತೆ ಇರ್ತದೆ ಪ್ರೇಯರೇ. ಆದರೆ ದೇವ್ರ ಕಡೆ ತಿರುಗತಕ್ಕಂಥ ವ್ಯಕ್ತಿಗಳು ಮೊದಲನೇದು ಜ್ಞಾನದಲ್ಲಿ ಬೆಳಿಬೇಕು ಪ್ರೇಯರ್. ನಾವು ಯಾವ ಜ್ಞಾನ ಅಂದರೆ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ ಅಲ್ಲ, ದೇವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನಗಳು ಹೇಗೆ ಅವ, ನಾವು ಮಾರ್ಪಟ್ಟಿದಾಗ ಹೇಗೆ ನಾವು ದೇವ್ರ ಸನ್ನಿಧಿಯನ್ನು ನಾವು ನಡೀತಕ್ಕಂಥವ್ರಾಗಿದ್ದೇವೆ ಎಂಬುದಾಗಿ ಒಂದು ವೇಳೆ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ರೆ ನೀವು ದೇವರ ಒಂದು ಜ್ಞಾನದಲ್ಲಿ ಬೆಳೆಯೋದಕ್ಕಾಗಿ ನೀವು ಪ್ರಯಾಸ ಪಟ್ಟಿರ್ತೀರಿ. ಅನೇಕ ಜನರು ನೋಡಿ ನೀವು ಅಭಿವೃದ್ಧಿ ಹೊಂದತಕ್ಕಂಥವ್ರಾಗಿರ್ತೀರಿ. ಅಭಿವೃದ್ಧಿ ಹೊಂದುವಾಗ ಜನರು ನಿಮ್ಮನ್ನು ನೋಡಿ
ಹಂಗಿಸ್ತಕ್ಕಂಥರಾಗಿರ್ತಾರೆ, ಹೇಳಿಸ್ತಕ್ಕಂಥರಾಗಿರ್ತಾರೆ, ಕೆಲವೊಂದು ಮಾತುಗಳನ್ನು ನಿಮ್ಮನ್ನು ನೋಯಿಸಿ ಆಡಿಸ್ತಕ್ಕಂಥರಾಗಿರ್ತಾರೆ. ಆದರೆ ನೀವು ಯಾರ ಮಾತಿಗೆ ಕೂಡ ನೀವು ಕಿವಿ ಕೊಡದೆ ಕರ್ತನಿಗೆ ನೀವು ಕಿವಿ ಕೊಟ್ಟು ನಡೆದಿರಂದ್ರೆ ನೀವು ಪ್ರತಿದಿನ ಅಧಿಕ ಅಭಿವೃದ್ಧಿ ಹೊಂದಕ್ಕಂಥರಾಗಿರ್ತೀರ ಪ್ರೇರೆ. ಸ್ಟೆಪ್ ಬೈ ಒಂದು ಹೆಜ್ಜೆ ಮುಂದಿಡ್ತೀರಿ, ದೇವರು ನಿಮ್ಗೆ ಅಭಿವೃದ್ಧಿ ಮಾಡ್ತಾನೆ. ಇನ್ನೊಂದು ಹೆಜ್ಜೆ ಕೂಡ ನೀವು ಮುಂದಿಡ್ತೀರಿ, ಆ ಹೆಜ್ಜೆಯಲ್ಲಿ ಕೂಡ ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥನಾಗಿರ್ತಾನೆ. ಅದಕ್ಕೆ ದೇವರಲ್ಲಿ ಇದ್ದು ನೀವು ಮುಂದುವರ್ತಕ್ಕಂಥರಾಗಿರ್ಬೇಕು. ದೇವರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಜ್ಞಾನಹೀನರಾಗಿರ್ಲಿಕ್ಕೆ ಅವಕಾಶ ಇಲ್ಲ. ದೇವರಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ದೈವ ಜ್ಞಾನವನ್ನು ಪಡೆದುಕೊಳ್ತಕ್ಕಂಥ ವ್ಯಕ್ತಿಗಳಿರ್ತಾರೆ ಬೇರೆ. ಈ ಒಂದು ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಪ್ರತಿದಿನ ನೀವು ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಆ ಕೊಲೆಸೆ ಒಂದು ಸಭೆಗೆ ಪೌಲನು ಒಂದು ಪತ್ರಿಕೆಯನ್ನು ಬರೆದವರಿಗೆ ಸ್ಪಷ್ಟವಾಗಿ ತಿಳಿಸ್ಲತ್ತಾನ ಪ್ರೇರೆ. ಹಲ್ಲೆಲೂಯ. ಇವತ್ತು ನೀವು ಅಭಿವೃದ್ಧಿ ಹೊಂದಬೇಕಾ ಅಥವಾ ಅಲ್ಲೇ ಇರಬೇಕಾ? ಅಲ್ಲೇ ಇರಬೇಕಾ? ನೀವು ಅಭಿವೃದ್ಧಿ ಹೊಂದಬೇಕಾದರೆ ಮೊದಲನೇದು ದೈವ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದ್ರಿ. ಯಾವಾಗ ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತೀರೋ ಅವಾಗ ನೀವು ಉನ್ನತ ಸ್ಥಾನಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ. ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಲ್ಲಂಥ ವ್ಯಕ್ತಿಗಳು ಉನ್ನತ ಸ್ಥಾನಮಾನಕ್ಕೆ ಬೆಳೀಲಿಕ್ಕೆ ಅವಕಾಶ ಇಲ್ಲ. ಮೋಸ್ಟ್ಲಿ ಈ ಲೋಕದಲ್ಲಿ ಧನ, ಆಸ್ತಿ, ಐಶ್ವರ್ಯ ಸಂಪಾದನೆ ಮಾಡಿಕೊಂಡು ಅವ್ರು ಇದ್ದಿರ್ಬೋದಿಲ್ಲ ಅಂತಿಲ್ಲ, ಆದರೆ ಅವರಿಗೆ ಪರಲೋಕ ರಾಜ್ಯ ಇಲ್ಲ. ದೇವ್ರ ಸನ್ನಿಧಿ ಅವ್ರು ಕಾಣುವುದಕ್ಕಾಗಿ ಅವ್ರಿಗೆ ಅವಕಾಶ ಇಲ್ಲ. ದೇವ್ರ ಸನ್ನಿಧಿ ಯಾರು ಕಾಣ್ತಾರಂದರೆ ದೇವರ ಜ್ಞಾನದಲ್ಲಿದ್ದಂಥವ್ರು ದೇವ್ರ ಸನ್ನಿಧಿ ಕಾಣ್ಲಿಕ್ಕೆ ಅವಕಾಶ ಇದೆ. ದೇವರನ್ನು ನಂಬಿ ಆತನ ಚಿತ್ತಂತೆ ನಡೀತಕ್ಕಂಥ ವ್ಯಕ್ತಿಗಳು ದೇವರ ಸನ್ನಿಧಿಯಲ್ಲಿ ನಡೀತಕ್ಕಂಥ ಒಂದು ಕಾರ್ಯದ ಆತನ ಸನ್ನಿಧಿಯಲ್ಲಿ ಕಾಣ್ಲಿಕ್ಕೆ ಒಂದು ಅವಕಾಶ ಇದೆ. ದೇವರ ಸನ್ನಿಧಿಲಿರ್ತಕ್ಕಂಥ ವ್ಯಕ್ತಿಗಳು ನೋಡ್ರಿ, ಅಬ್ರಹಾಮನು ಅಭಿವೃದ್ಧಿ ಹೊಂದಾನ, ಇಸಾಕನು ಅಭಿವೃದ್ಧಿ ಹೊಂದಾನೆ ಸ್ಪಷ್ಟವಾಗಿ, ಯಾಕೋಬನು ಕೂಡ ಅಭಿವೃದ್ಧಿ ಹೊಂದಾನ. ಅವ್ರು ಯಾಕೆ ಅಭಿವೃದ್ಧಿ ಹೊಂದಾರಂದರೆ ದೇವರಲ್ಲಿ ಅವರು ಜ್ಞಾನವಂತರಾಗಿ ಬೆಳೆದಾರ ಪ್ರೇರೆ. ದೇವರು ಹೇಳಿರ್ತಕ್ಕಂಥ ಮಾತನ್ನು ಅವ್ರು ಕೇಳಿ ಸ್ವೀಕಾರ ಮಾಡಿ ಅದರಂತೆ ಅವ್ರು ನಡೆದಾರ ಪ್ರೇರೆ. ಸ್ಪಷ್ಟವಾಗಿ ಅವ್ರು ನಡೆದಿನ ಕಾರಣನೇ ದೇವರು ಅವ್ರಿಗೆ ಉನ್ನತ ಸ್ಥಾನಮಾನಕ್ಕೆ ತಂದನು ಪ್ರೇರೆ. ಅಬ್ರಾಹ್ಮನ ಜೀವಿತದಲ್ಲಿ ಬಂದಾಗ ಅಬ್ರಾಹ್ಮನು ಗೊಂಬೆಗಳನ್ನು ಮಾಡಿ, ಕಟ್ಟಿಕಿದ ಗೊಂಬೆಗಳನ್ನು ಮಾಡಿ ಏನು ಮಾಡ್ತೀನೋ ಸೇಲ್ ಮಾರ್ತಕ್ಕಂಥವನಾಗಿರ್ತಿದ್ದನು. ಕಟ್ಟಿಕಿದ ಮೂರ್ತಿಗಳನ್ನು ಮಾಡಿ ಅವೇನು ಮಾಡ್ತೀನೋ ಬಜಾರ್ನಲ್ಲಿ ತಂದು ಒಂದು ಅಂಗಡಿಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಕ್ಕಂಥವನಾಗಿರ್ತೀನಿ. ಒಂದು ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥ ಅಬ್ರಾಹ್ಮನು, ಒಂದು ವ್ಯಾಪಾರ ಬಿಸ್ನೆಸ್ ಮಾಡ್ತಕ್ಕಂಥ ಅಬ್ರಾಹ್ಮನಿಗೆ ದೇವರು ಕರೆದನಾತನಿಗೆ ಅಬ್ರಾಹ್ಮನೇ ಎಂಬುದಾಗಿ ಕರೆದು, ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಕುಟುಂಬ, ಬಂಧು ಬಳಗದವ್ರ ಮನೆ ಮಾರೆಲ್ಲ ಬಿಟ್ಟುಕೊಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಅಬ್ರಾಹ್ಮನ್ ಹೇಳಿದಾಗ ದೇವರು ಹಿಂಬಾಲಿಸನ್ ಪ್ರೇರೆ. ಅಬ್ರಾಹ್ಮನು ಹೇಗೆ ಅಭಿವೃದ್ಧಿ ಹೊಂದನಂತೇಳಿ ನಾವು ಹಣಿಕೆ ಹಾಕಿ ನೋಡಿದಾಗ ದೇವರಲ್ಲಿ ಇದ್ದು ಅಭಿವೃದ್ಧಿ ಹೊಂದನ ಪ್ರೇರೆ. ಇವತ್ತು ನೀವು ಕೂಡ ದೇವರಲ್ಲಿ ಇದ್ದು ನೀವು ಅಭಿವೃದ್ಧಿ ಹೊಂದಲೇಬೇಕು. ದೇವರಲ್ಲಿ ಇದ್ದು ಅಭಿವೃದ್ಧಿ ಹೊಂದಿರಂದ್ರೆ ಲೋಕದಲ್ಲಿ ನಿಮ್ಮಲ್ಲಿ ಧನ, ಆಸ್ತಿ, ಐಶ್ವರ್ಯ ಕೂಡ ನಿಮ್ಮಲ್ಲಿ ಬೆಳೆಯಲಿಕ್ಕೆ ಅವಕಾಶ ಇದೆ. ಮತ್ತು ಎರಡನೇದು ಪರಲೋಕದಲ್ಲೂ ಕೂಡ ನಿಮ್ಗೆ ಆಸ್ತಿ ಅಂತಸ್ತ ನಿಮ್ಗಲ್ಲಿ ಸಿಗ್ಲಿಕ್ಕೆ ಅವಕಾಶ ಇದೆ ಪ್ರೇರಿ. ನೀವು ದೇವರೆಲ್ಲ ಅಭಿವೃದ್ಧಿ ಹೊಂದಬೇಕು. ಮೊದಲನೇದು ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕಾಗಿ ನೀವೇನು ಮಾಡಬೇಕು? ಆ ಥರ ಪಡಬೇಕು ಪ್ರೇರೆ. ಅದಕ್ಕೆ ಜ್ಞಾನವಂತರಿಗೆ ನಾಚಿಕೆ ಪಡುವುದಕ್ಕೋಸ್ಕರ ಜ್ಞಾನಹೀನರನ್ನು ನಾನು ಆರಿಸಿಕೊಂಡಿದ್ದೆ ಎಂಬುದಾಗಿ ವಾಕ್ಯದಲ್ಲಿ ಹೇಳ್ತಾನೆ ಪ್ರೇರೆ. ಇವತ್ತು ಅನೇಕೊಂದು ಜ್ಞಾನವಂತರರ, ಬುದ್ಧಿವಂತರರ, ವಿದ್ಯಾವಂತರರ ಅನೇಕೊಂದು ಉನ್ನತ ಸ್ಥಾನಮಾನಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಂತಿಲ್ಲ. ಆದರೆ ಅವ್ರಲಿಂದು ಸೇವೆ ಮಾಡ್ಲಿಕ್ಕಾಗಲ್ಲ ಪ್ರೇರೆ. ಅವ್ರಲಿಂದು ಒಂದು ಸಭೆಯಲ್ಲಿ ಆರಾಧನೆ ಮಾಡ್ಲಿಕ್ಕಾಗಲ್ಲ. ಅವ್ರಲಿಂದು ಒಂದು ಸಭೆಯಲ್ಲಿ ನಿಂತು ಕರ್ತನ ಒಂದು ಸನ್ನಿಧಿ ಅನುಭವಿಸ್ಲಿಕ್ಕಾಗಲ್ಲ. ಒಂದು ಸಭೆಯಲ್ಲಿ ನಿಂತು ಸ್ತುತಿ ಆರಾಧನೆ ಮಾಡಿ ದೇವ್ರಿಗೆ ಮಹಿಮೆ ಪಡಿಸ್ಲಿಕ್ಕೆ ಅವ್ರಲಿಂದ ಆಗಲ್ಲ. ಯಾಕಂದರೆ ಮೋಸ್ಟ್ಲಿ ಅವ್ರ ಬಳಿ ಟೈಮ್ ಇರಲ್ಲ. ಎಷ್ಟು ಸಂಪಾದನೆ ಮಾಡಬೇಕೆಂಬ ಒಂದು ಆಸೆ ಉಳ್ಳವರಾಗಿರ್ತಾರೆ. ಆದರೆ ದೇವರನ್ನು ಮರೆತು ಹೋಗಿರ್ತಾರೆ ಪ್ರೇಯರು. ಮಾಡಿರ್ತಕ್ಕಂಥ ದೇವರು ಅದ್ಭುತ ಕೊಟ್ಟಿರ್ತಕ್ಕಂಥ ಧನ, ಆಸ್ತಿ, ಐಶ್ವರ್ಯ ದೇವರೇ, ಆದರೆ ಅದು ಅನುಭವಿಸ್ತಕ್ಕಂಥರಾಗಿರ್ಬೇಕು ಪ್ರೇಯರ್ ಸ್ಪಷ್ಟವಾಗಿ. ಅದರೊಟ್ಟಿಗೆ ದೈವ ಜ್ಞಾನ ಒಂದು ವೇಳೆ ನಿಮಗಿತ್ತಂದ್ರೆ ದೇವರು ಎಷ್ಟು ಒಂದು ಅಭಿವೃದ್ಧಿ ಮಾಡ್ತಾನೆ, ಅಷ್ಟೊಂದು ಅಭಿವೃದ್ಧಿ ಮಾಡ್ತಾನೆ ಪ್ರೇಯರ್. ಅದಕ್ಕೆ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 6ನೇ ವಚನ ಓದ್ರಿ. ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು ಎಂಬುದಾಗಿ. ನೀನು ದೈವ ಜ್ಞಾನವನ್ನು ಯಾವಾಗತ್ತೆ ಪಡೆದುಕೊಳ್ತೀಯಲ್ಲ, ಆ ದೈವ ಜ್ಞಾನವನ್ನು ನೀನು ಪಡೆದುಕೊಂಡಾಗ ಅದಕ್ಕೆ ಬಿಟ್ಟು ಬಿಡಬಾರ್ದು ಪ್ರೇಯರೇ. ದೇವರು ನಿಮಗೊಂದು ಉನ್ನತ ಸ್ಥಾನಮಾನಕ್ಕೆ ತರುವುದಕ್ಕಾಗಿ ಪ್ರಯಾಸಪಟ್ಟನ. ಒಂದು ಅದ್ಭುತವಾಗಿ ಬಿಸ್ನೆಸ್ಸೇ, ಅದ್ಭುತವಾಗಿ ವ್ಯಾಪಾರ ಕೊಟ್ಟನ ಅಥವಾ ಉದ್ಯೋಗನೇ ಕೊಟ್ಟನ ಅಂತ ತಿಳ್ಕೊರಿ. ದೇವರು ನಿಮಗೆ ಕೊಟ್ಟಿರುವಾಗ ಅದಕ್ಕೆ ಮರೆತು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮೊದಲನೇ ಜ್ಞಾನವನ್ನು ಪಡ್ಕೊಂಡಿರಿ, ಈ ಜ್ಞಾನಕ್ಕೆ ನೀವು ಮರೆತು ಹೋಗ್ಬಾರ್ದು.
ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಜ್ಞಾನ ಮರ್ತು ಹೋಗ್ಬಾರ್ದು. ದೇವ್ರು ಮಾಡಿರ್ತಕ್ಕಂಥ ಅದ್ಭುತ ಕೂಡ ನೀವು ಮರ್ತು ಹೋಗ್ಬಾರ್ದು. ದೇವರು ಒಂದು ಉದ್ಯೋಗ ಕೊಟ್ಟನಂದ್ರೆ ಆ ಉದ್ಯೋಗದಲ್ಲಿ ಕೂಡ ಸ್ಥಿರವಾಗಿ ದೇವರಿಗೆ ನೀವು ಮಹಿಮೆ ಪಡಿಸ್ತಕ್ಕಂಥರಾಗಿರ್ಬೇಕು. ಇದೇ ಒಂದು ದೈವ ಜ್ಞಾನ. ಇದರಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತಾ ಇದ್ದೀರಂದ್ರೆ ಸ್ಥಾನಮಾನಕ್ಕೆ ಹೋಗ್ಲಕ್ಕ ಅವಕಾಶ ಚಾನ್ಸಸ್ ಅದ. ಅದಕ್ಕೆ ಹೇಳ್ತಾನೆ, ಅದು ನಿನ್ನನ್ನು ಕಾಪಾಡುವುದು ಎಂಬುದಾಗಿ. ಯಾವಾಗ ದೇವ್ರ ಜ್ಞಾನದಲ್ಲಿ ನೀವು ಬೆಳಿಬೋದಕ್ಕಾಗಿ ಪ್ರಯತ್ನ ಪಡ್ತೀರಲ್ಲ, ಅದೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಅದಕ್ಕೆ ನೀವು ಹಿಡ್ಕೊಂಡು ಹೋದಿರಂದ್ರೆ ಅದ್ರ ಅನುಸಾರವಾಗಿ ನೀವೇನು ಮಾಡ್ತೀರಿ, ಪ್ರತಿದಿನ ದಿನ ನೀವೇನು ಮಾಡ್ತೀರಿ, ಅಭಿವೃದ್ಧಿ ಹೊಂದತಕ್ಕಂಥವಾಗಿರ್ತೀರಿ ಪ್ರೇರೆ. ಹಲ್ಲೆಲೂಯಾ. ಏನು ಹ್ಯಾಂಗೆ ಅಭಿವೃದ್ಧಿ ಹೊಂತೀರಿ? ಹೇಗೆ ಅಭಿವೃದ್ಧಿ, ನೀವು ಹೇಗೆ ಅಭಿವೃದ್ಧಿ ಹೊಂತೀರಿ? ಹಾಂ, ಎದರಲ್ಲಿರಬೇಕು? ದೈವ ಜ್ಞಾನವನ್ನು ಪಡೆದುಕೊಳ್ಳೋಕೆ ನೀವು ಪ್ರಯತ್ನ ಪಡಬೇಕು. ಯಾರು ದೈವ ಜ್ಞಾನವನ್ನು ಪಡೆದುಕೊಳ್ತಾರೋ ಆ ವ್ಯಕ್ತಿಗಳು ಅಭಿವೃದ್ಧಿ ಹೊಂತಾರೆ. ಅದಕ್ಕೆ ಈ ದೈವ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಇದಕ್ಕೆ ನೀವು ಪ್ರೀತಿ ಮಾಡಿ ಇದೇನು ಮಾಡಬೇಕು, ಹಿಡ್ಕೊಂಡು ಹೋಗ್ಬೇಕು. ನೀವು ಸ್ಪಷ್ಟವಾಗಿ ಹಿಡ್ಕೊಂಡು ಓಡುವಾಗ ನಿಮ್ಮನ್ನು ದೇವರು ಅದ್ಭುತವಾಗಿ ನಡೆಸ್ತಾನೆ. ಮತ್ತು ಹೇಳ್ತಾನೆ, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಒಂದು ವ್ಯಕ್ತಿ ತನ್ನ ಹೆಂಡತಿಗೆ ಎಷ್ಟು ಪ್ರೀತಿ ಮಾಡ್ತಾನೋ, ಒಂದು ಸ್ತ್ರೀ ತನ್ನ ಯಜಮಾನಿಗೆ ಎಷ್ಟು ಪ್ರೀತಿ ಮಾಡ್ತಾಳೋ, ಒಂದು ತಾಯಿ ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಾರೋ, ಒಂದು ಮಕ್ಕಳು ತಾಯಿ ತಂದೆಗೆ ಎಷ್ಟು ಪ್ರೀತಿ ಮಾಡ್ತಾರೋ, ಅಷ್ಟು ದೇವರು ಕೊಟ್ಟಿರ್ತಕ್ಕಂಥ ಜ್ಞಾನಕ್ಕೆ ನೀವೇನು ಮಾಡಬೇಕು, ಪ್ರೀತಿ ಮಾಡಬೇಕು ಪ್ರಿಯರೇ. ನೀವು ಈ ರೀತಿ ಪ್ರೀತಿ ಮಾಡಿದ್ರಿ ಅಂದ್ರೆ ಅದು ನಿಮ್ಮನ್ನು ಕಾಯ್ತಕ್ಕಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಈಗ ಒಂದು ಎಕ್ಸಾಂಪಲ್ ಒಂದು ಮಾತಾಡ್ತೇನೆ ನಿಮ್ಗೆ. ನೀವು ಸಣ್ಣ ವಯಸ್ಸಿದ್ದಾಗ ನಿಮ್ಮ ತಾಯಿ ತಂದೆ ನಿಮಗೆ ಕಾಯ್ತಾರ ಅಥವಾ ಇಲ್ಲ? ಕಾಯ್ತಾರ ಅಥವಾ ಇಲ್ಲರಿ? 100% ಕಾಯ್ತಾರೆ. ಒಂದು 10 ನಿಮಿಷ ಒಂದು ಕೂಸು ನಿಮ್ಮ ಮನೆಯಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಏನು ಮಾಡ್ತೀರಿ ನೀವು? ಮೊದಲೇ ನಮ್ಮ ಮನೆಗೆ ಹುಡುಕಲ್ರಿ, ಯಾರ ಮನೆಗೆ ಹುಡುಕ್ತೀರಿ? ಯಾರ ಮನೆಗ? ಪಕ್ಕದವ್ರ ಮನೆ. ಯಾಕಂದ್ರೆ ಕೂಸಿಗೆ ಪ್ರೀತಿ ಮಾಡೋರು ಮುದ್ದಾಡಿ ಎತ್ಕೊಂಡು ಓಡಾಡ್ತಾರೆ, ಎಲ್ಲ ಕೂಸಿಗೆ ಸವರ್ಸ್ತಾ ಇರ್ತಾರೆ. ಆ ಕೂಸು ನಿಮ್ಮ ಮನೆಗೆ ಇರ್ತದೆ. ಬಟ್ ನೀವು ಹೋಗಿ ಏನು ಮಾಡ್ತೀರಿ, ಇನ್ನೊಬ್ಬರು ಮನ್ಯಾಗ ಪಕ್ಕದವ್ರ ಮನ್ಯಾಗ ಹುಡುಕ್ತೀರಿ. ಆ ಮನ್ಯಾಗ ಈ ಮನ್ಯಾಗ ಹುಡುಕಿ ಕೂಸು ಸಿಗಲ್ಲೋದ್ರೆ ಏನಿರ್ತದ ಗಾಬರಿ ಬೀಳ್ತಕ್ಕಂಥವ್ರಾಗಿರ್ತೀರಿ. ನಮ್ಮ ನಿಖಿಲ್ ಫ್ರಿಜ್ನಾಗ ಹೋಗಿ ಕೊಡ್ತೀನಿ. ಈಗ ಕೊಡ್ಲಕ್ಕಾಗಲ್ಲ ನೀವು ಫ್ರಿಜ್ನಾಗ ಡಬಲ್ ಡೋರ್ ಫ್ರಿಜ್ ಇತ್ತು. ಮುಸ್ಲಿಮ್ದವ್ರ ಮನೆಗೆ ಕಿರೈ ಇದ್ದಿದ್ದೇವೆ ನಾವು. ಆ ಫ್ರಿಜ್ನಾಗ ಹೋಗಿ ಕುಂತು ಐಸ್ ಕ್ರೀಮ್ ಕಾಣಿಸಿದ್ರೆ ಸಾಕು ಅವನಿಗೆ. ಪೂರ ಐಸ್ ಕ್ರೀಮ್ ತಿಂದು ಮತ್ತು ಒಳಗಿಂದ ಅವನೇ ಡೋರ್ ಮುಚ್ಕೋತೀನು. ಐಸ್ ಕ್ರೀಮ್ ಖತಮಾಗಿ ಏನು ಮಾಡಿದೆ, ಹೊರಗೆ ಬರ್ಬೇಕವ. ಹೇಳ್ತಾನೆ, ಆ ಮನೆ ಹೆಣ್ಮಕ್ಳು ಮನೆಗಿರ್ತಕ್ಕಂಥವ್ರು ಎಲ್ಲರೂ, ನನ್ನ ಹೆಂಡತಿ ಇವರೆಲ್ಲರೂ ಏನು ಮಾಡ್ತಿರು, ಅಕ್ಕಪಕ್ಕ ಮನೆಗಳ್ದಾಗ ದುಕಾನ್ಗಳ್ದಾಗ ಹೋಗಿ ಅವನಿಗೆ ಹುಡುಕ್ತಿರು ಎಲ್ಲನ ಅಂತೇಳಿ. ದುಕಾನ್ಗಿನ ಹೋಗೇನೇನು ಅಂತೇಳಿ ತಿರುಗಿ ಆ ದುಕಾನ್ ಇದಕ್ಕೆ ಹುಡುಕ್ತಿರು. ಯಾವ ದುಕಾನ್ದಾಗ ಸಿಗ್ತಿದ್ದಿಲ್ಲ. ಯಾವ ಮನ್ಯಾಗ ಡಬಲ್ ಡೋರ್ ಫ್ರಿಜ್ ಇತ್ತು ಆ ಫ್ರಿಜ್ನಾಗ ಆರಾಮ್ಸರಿ ಐಸ್ ಕ್ರೀಮ್ ತಿಂದು ಖತಮ್ ಹೋಗ್ಮೇಲೆ ಹೊರಗೆ ಬರ್ತೀನಿ ಅವ. ಮತ್ತು ಎರಡನೇದು ಬಾತ್ರೂಮ್ದಾಗ ಹೋಗಿ ಕೊಡ್ತೀನಿ. ಬಾತ್ರೂಮ್ದಾಗ ಹೋದಂದ್ರೆ ನೀರು ಖತಮ್ ಆಗಿನ ಮೇಲೆ ಬರ್ಬೇಕವ. ಇದ್ರ ಹೇಳ್ತಾನೆ ಹೊರಗೆ ಬರ್ತೀನಿ. ಅಂದರೆ ಹುಡುಕ್ತಕ್ಕಂಥ ಒಂದು ತಾಯಿ, ಒಂದು ತಂದೆ ತನ್ನ ಮಕ್ಕಳಿಗೆ ಹುಡುಕ್ತೇವಲ್ಲ, ಸಿಗಲ್ ಟೈಮಿಗೆ ಹುಡುಕ್ತೇವೆ. ಅಕ್ಕಪಕ್ಕ ಮನೆ ಆ ಕಡೆ ಈ ಕಡೆ ಹೋಗಿ ಹುಡುಕ್ತೇವಲ್ಲ, ಆ ಹುಡುಕ್ತಕ್ಕಂಥ ವಿಷಯದಲ್ಲಿ ಒಂದು ಎಕ್ಸಾಂಪಲ್ ಅವನು ತೆಗೆದುಕೊಂಡು ನೀವು ಮಾತಾಡ್ತದೆ. ಯಾಕಂದರೆ ಅದೇ ಒಂದು ನೀವು ಜ್ಞಾನವನ್ನು ಪ್ರೀತಿಸಿರಂದ್ರೆ ಆ ಜ್ಞಾನ ನಿಮ್ಮನೆ ಇರ್ತದೆ, ಪ್ರತಿದಿನ ಕಾಯ್ತದೆ ಪ್ರಿಯರೇ. ಆ ಜ್ಞಾನವನ್ನು ಬಿಟ್ಕೊಟ್ರಿ ಅಂದ್ರೆ ನಿಮ್ಮನ್ನು ನೀವು ಎಷ್ಟು ಅಭಿವೃದ್ಧಿ ಹೊಂದಿರಲ್ಲ, ಆ ಅಭಿವೃದ್ಧಿ ಹೊಂದಂತಕ್ಕಂಥ ಈ ಸ್ಥಳದಲ್ಲಿ ಏನು ಮಾಡ್ತೀರಿ, ಪ್ರತಿದಿನ ನೀವು ಕೆಳಗೆ ಬರ್ತಕ್ಕಂಥರಾಗಿರ್ತೀರಿ ಪ್ರಿಯರೇ. ಅವಾಗ ನಿಮಗೊಂದು ಡೌಟ್ ಉತ್ಪತ್ತಿ ಆಯ್ತದ. ಏನು ಡೌಟ್ ಉತ್ಪತ್ತಿ ಅಂದ್ರೆ, ಯಾಕೋ ನಮಗೆ ಯಾರೋ ಏನು ಮಾಡ್ಯಾರ. ಹಲ್ಲೆಲೂಯಾ. ಮೊದಲನೇ ಡೌಟ್ ನಿಮ್ಗೆ ಉತ್ಪತ್ತಿ ಆಯ್ತಕ್ಕಂಥದ್ದು ಇಲ್ಲೇ. ದೇವರ ಜ್ಞಾನದಿಂದ ನೀವು ಹೊರಗೆ ಬಂದಿರಿ ಅಂದ್ರೆ ಅದು ಕಾಪಾಡ್ತಕ್ಕಂಥದ್ದು ನಿಮ್ಮನ್ನು ದೂರ ಹೋಗ್ತದ. ದೂರದಾಗ ನೀವು ಅಭಿವೃದ್ಧಿ ಹೊಂದಿರತಕ್ಕಂಥ ವ್ಯಕ್ತಿಗಳು ಕೆಳಗಿಳಿತೀರಿ. ಕೆಳಗೆ ಬರ್ತಕ್ಕಂಥ ಈ ಸ್ಥಿತಿಯಲ್ಲಿ ಬಂದಾಗ ನಿಮ್ಮ ಒಳಗೆ ಡೌಟ್ ಉತ್ಪತ್ತಿ ಆಗೋಗ್ತದ. ಡೌಟ್ ಉತ್ಪತ್ತಿ ಆದಾಗ ಇನ್ನೂ ಸ್ವಲ್ಪ ನೀವು ಕೆಳಗೆ ಬರ್ತೀರಿ ಪ್ರೇರೆ. ಆ ಕಡೆ ಈ ಕಡೆ ಅಲ್ಲಿ ಹೋಗಿ ತೋರಿಸ್ಕೊಂಡ, ಇಲ್ಲಿ ಹೋಗಿ ತೋರಿಸ್ಕೊಂಡ, ಆ ಕಡೆ ಹೋದ ಈ ಕಡೆ ಹೋದ, ಅನೇಕ ಒಂದು ಸ್ಥಳಗಳಲ್ಲಿ ತಿರುಗ್ತಕ್ಕಂಥರಾಗಿರ್ತೀರಿ. ಪ್ರತಿದಿನ ನಿಮ್ಮ ಆಸ್ತಿ ಸ್ವಲ್ಪ ಕಡಿಮೆ ಆಯ್ತೇ ಹೊರತು ಹೆಚ್ಚಾಗಲಕ್ಕೆ ಅವಕಾಶ ಅನಿಸಿಲ್ಲ. ಅವಾಗ ನೀವು ಬಿದ್ದು ಹೋಗಿರ್ತಕ್ಕಂಥ ಪರಿಸ್ಥಿತಿ, ಅಯ್ಯೋ ನಮ್ಮ ಪರಿಸ್ಥಿತಿ ಹಿಂಗಾಯಿತು, ನಮ್ಮ ಸ್ಥಿತಿ ಹಿಂಗಾಗೋಯ್ತು, ನಾವು ಪಟ್ಟಂಥ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು, ನಾವು ನಿಷ್ಫಲ ಹೊಂದಿದೆ ಎಂಬುದು ಆಗ ತಿಳ್ಕೊಂಡು ಆಗೋದು ಕಣ್ಣೀರಿಡ್ತೀರಿ. ಪ್ರಯೋಜನ ಏನಿಲ್ಲ. ಮತ್ತು ಕೂಡ ನೀವು ದೇವರಿಗೆ ಹುಡುಕಿಕೊಂಡಾಗ ದೇವರು ನಿಮ್ಮನ್ನು ಅಭಿವೃದ್ಧಿ ಪಡಿಸುವುದಾಗ ಕೂಡ ದೇವರು ಸಿದ್ಧನಾಗಿರ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೀವು ದೈವ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದ್ದಾಗ ಅದರ ಹಿಂದೆ ಆಟೋಮೆಟಿಕ್ಲಿ ನಿಮ್ಮ ಆಸ್ತಿ ಅಂತಸ್ತ ಬೆಳೀತಾನೆ ಹೊರತು ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಮೊದಲು ಹೊಂದಕ್ಕಂಥದ್ದು ಜ್ಞಾನ ಯಾವುದಂದರೆ ದೇವರ ಸನ್ನಿಧಿಲ್ಲ ಪ್ರಿಯರೇ. ನೀವು ಅಭಿವೃದ್ಧಿ ಹೊಂದಬೇಕು. ಇಲ್ಲಂದರೆ ಮೊದಲನೇದು ದೇವರ ಸನ್ನಿಧಿಲಿ ನೀವು ಅಭಿವೃದ್ಧಿ ಹೊಂದಬೇಕು. ಯಾವಾಗ ದೇವರ ಸನ್ನಿಧಿಲಿ ನೀವು ಅಭಿವೃದ್ಧಿ ಹೊಂದತಕ್ಕಂಥ ವ್ಯಕ್ತಿಗಳಾಗಿರ್ತೀರೋ ದೇವರು ನಿಮ್ಮನ್ನು ನೋಡಿ ಪರೀಕ್ಷಿಸಿ ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ, ಅದ್ಭುತ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಹೇಗೆ ಅಭಿವೃದ್ಧಿ ಹೊಂದಬೇಕು ನೀವು? ದೇವ್ರನ್ನ ಬಿಟ್ಟು ಏನಾರ ಮಾಡ್ಲಿಕ್ಕೆ ಸಾಧ್ಯ ಅದನ?
ಲೋಕದಲ್ಲಿ ತಾಯಿ ತಂದೆ ಬಿಟ್ಕೊಟ್ಟು ಹೋಗ್ತಿರ್ಬೋದು ಮದುವೆ ಆದ ತಕ್ಷಣ. ಅಣ್ಣ ತಮ್ಮರು ಬಂಧು ಬಳಗದವ್ರು ಏನೋ ಸಮಸ್ಯೆಗಳು ಬಂದಾಗ ಬಿಟ್ಕೊಟ್ಟು ಹೋಗ್ತಿರ್ಬೋದು, ಪರವಾಗಿಲ್ಲ. ಆದರೆ ದೇವರನ್ನು ಬಿಟ್ಕೊಟ್ಟು ಹೋದ್ರಿಂದ ನೀವು ಪಟ್ಟಂಥ ಪ್ರಯತ್ನ ಎಲ್ಲ ನಿಷ್ಫಲವಾಯಿತು ಪ್ರೇರೆ. ಕೆಲವು ಸರ್ತಿ ಅಣ್ಣ ತಮ್ಮರು ಅಕ್ಕ ತಂಗಿಯರು ಕೂಡ ತಾಯಿ ತಂದೆ ಕೂಡ ನೀವು ಬಿಟ್ಟುಕೊಟ್ಟು ಹೋದ್ರು ಕೂಡ ಆ ತಾಯಿ ತಂದೆ ಕೂಡ ಅವ್ರ ಮನಸ್ಸು ಎಷ್ಟು ನೋಯಿಸೋದು ಗೊತ್ತದನ ಅಷ್ಟು ಮನಸ್ಸು ನೋಯ್ತದೆ ಪ್ರೇರೆ. ಅವ್ರು ನೋಯಿಸ್ತಕ್ಕಂಥ ಮನಸ್ಸು ನೋಯಿಸ್ಕೊಂಡು ಕರ್ತನ ಸನ್ನಿಧಿಯಲ್ಲಿ ಅಯ್ಯ ಎಂಬುದಾಗಿ ಒಂದು ವೇಳೆ ಮೊರೆಟ್ಟಿರ್ತಕ್ಕಂಥ ತಾಯಿ ತಂದೆ ಆಗಿದೆ ಅಂದ್ರೆ ಮಕ್ಕಳೇ ನೀವು ಶಾಪಗ್ರಸ್ತರಾಗಲ್ಲ ಕೂಡ ಒಂದು ಅವಕಾಶ ಅನಿಸ್ತದೆ. ಅದಕ್ಕೆ ನೀವು ಅಭಿವೃದ್ಧಿ ಹೊಂದಬೇಕು. ಮೊದಲೇದು ದೇವರ ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಹೊಂದಿದಾಗ ನೀವು ಹಿಂತಿರುಗಿ ಬರ್ಲಿಕ್ಕೆ ಅವಕಾಶ ಅನಿಸಿಲ್ಲ. ನೀವು ಇನ್ನೂ ಉನ್ನತ ಸ್ಥಾನಮಾನಕ್ಕೆ ನೀವು ಬೆಳೀತಕ್ಕಂಥವ್ರಾಗಿರ್ತೀರಿ ಪ್ರೇರೆ. ಅದಕ್ಕೆ ಇನ್ನೊಂದು ವಿಷಯ ಕೂಡ ನೀವು ಅಭಿವೃದ್ಧಿ ಹೊಂದಬೇಕು. ಅದ ಬಗ್ಗೆ ಹೇಳ್ತೇನೆ ನಿಮ್ಮನ್ನ. ಮೊದಲನೇ ಸಮುವೇಲನು 9ನೇ ಅಧ್ಯಾಯ. ಇಲ್ಲಿ ನೋಡಿ, ಒಂದು ವ್ಯಕ್ತಿ ಇಷ್ಟು ಒಂದು ಅಭಿವೃದ್ಧಿ ಹೊಂದನ, ಆತನ ಅಭಿವೃದ್ಧಿ ಹೊಂದಿದ ಆ ಕಾರಣ ಕೂಡ ಅಲ್ಲಿ ಅವನು ಒಳಗಿರ್ತಕ್ಕಂಥ ಒಂದು ಲಕ್ಷಣಗಳು ಪ್ರೇರೆ. ಇವತ್ತು ನಿಮ್ಮೊಳಗೆ ಕೂಡ ಅಂಥ ಒಂದು ಲಕ್ಷಣಗಳು ಕಾಣ್ಬರ್ಬೇಕು. ಅದಕ್ಕೆ ಸತ್ಯವೇತಂದ್ರೆ ತೆಗಿರಿ ಮೊದಲನೇ ಸಮುವೇಲನು 9ನೇ ಅಧ್ಯಾಯ 3ನೇ ವಚನ ಓದ್ರಿ. ಒಂದು ದಿವಸ ಸೌಲನ ತಂದೆಯಾದ ಕೀಷನ ಕತ್ತೆಗಳು ತಪ್ಪಿಸಿಕೊಂಡು ಹೋದದರಿಂದ ಅವನು ತನ್ನ ಮಗನಾದ ಸೌಲನಿಗೆ ನೀನೆದ್ದು ಆಳುಗಳಲ್ಲಿ ಒಬ್ಬನನ್ನು ಕರೆದುಕೊಂಡು ಕತ್ತೆಗಳನ್ನು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ಸೌಲನಿಗೆ ತಂದೆ ಹೇಳತನ, ಒಂದು ಆಳನ್ನು ನೀ ತೆಗೆದುಕೊಂಡು ಏನು ಮಾಡು, ಕತ್ತೆಗಳು ಕಳೆದೋಗ್ಯವಲ್ಲ ಅದು ಹುಡುಕುವುದಕ್ಕೆ ಹೋಗಂತ ಹೇಳ್ತಾನೆ ಪ್ರೇರೆ. ಇವತ್ತು ನಿಮ್ಮ ಮನೆ ಒಂದು ಆಡೋ ಅಥವಾ ಒಂದು ಕತ್ತಿನೋ ಅಥವಾ ಹಿಂಗೇನೋ ಸಲವೆ ಇರ್ತೀರಿ, ಅದು ಕಳೆದೋಗ್ಯದ ಅನ್ಕೋರಿ, ಹುಡುಕ್ರಂದ್ರೆ ಹುಡುಕ್ತೀರಿ? ಇವತ್ತಿನ ಮಕ್ಕಳೇ ಹುಡುಕ್ಲಕ್ಕೆ ಅವಕಾಶ ಇದೆ. ನಾ ಕತ್ತಿ ಹುಡುಕ್ಬೇಕು, ನಾ ಆಡು ಹುಡುಕಬೇಕು, ನಾ ಅದು ಕಳೆದೋಗಿಂದ ಹುಡುಕೋತಿರ್ಗಬೇಕು ನಾನು. ಇವತ್ತು ಯಾರಂತೆ ನಾವು ಈ ಶಬ್ದ ಆಟೋಮೆಟಿಕ್ಲಿ ನಿಮ್ಮೊಳಗೆ ಉತ್ಪತ್ತಿ ಆಗ್ಬರ್ತಾವ ಪ್ರೇರೆ. ಅಂದರೆ ಯಾಕೆ ಒಂದು ಕೀಷನ ಕತ್ತೆಗಳು ಕಳೆದೋಗ್ಯವ ಮತ್ತು ಹುಡುಕುವುದಕ್ಕಾಗಿ ತನ್ನ ಮಗನಿಗೆ ಹೇಳ್ತಾನ. ತಾನು ಆಳುಗಳಿಗೆ ಹೇಳ್ಬೇಕಾಗಿತ್ತು, ನೀವು ಹೋಗಿ ನನ್ನ ಕತ್ತೆಗಳು ಕಳೆದೋಗೆಲ್ಲ ಹುಡ್ಕೊಂಬರಂತ ಆಳುಗಳು ಹೇಳಬೇಕಾಗಿತ್ತು. ಆದರೆ ಯಾರಿಗೆ ಹೇಳ್ತಾನ ತಾನು? ಜವಾಬ್ದಾರಿ ಯಾರ ಮೇಲೆ ಅದ? ಯಾರಿಗೆ ಜವಾಬ್ದಾರಿ ಕೊಡ್ತಾನ? ಆಳುಗಳ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟ ನಿಲ್ಲಂತಿಲ್ಲ, ಆದರೆ ಹೆಚ್ಚಿಗಿಟ್ಟಿಲ್ಲ ತನ್ನ ಮಕ್ಕಳ ಮೇಲೆ, ತನ್ನ ಕುಟುಂಬಸ್ಥರು ಯಾರೇ ಇರಲಿ ಅತಿ ಹೆಚ್ಚಿಗೆ ನಾವು ನಂಬಿಕೆ ವಿಶ್ವಾಸ ಇಟ್ಟಿರ್ತೀವಿ. ನೀವು ಕೂಡ ಹಾಗೆ ಮಾಡ್ತೀರಿ. ಆದರೆ ಈ ಸೌಲನು ನಾನು ಹೋಗಲ್ಲ ಅಂತ ಹೇಳಿಲ್ಲ, ನನಗೆ ಹೋಗ್ಲಕ್ಕಾಗಲ್ಲ ಅಂತ ಹೇಳಿಲ್ಲ. ಕೀಷನು ಐಶ್ವರ್ಯವಂತ, ನಾನು ಧನಾಸ್ತಿ ಅವನ ಬಲ್ಲಿ ಅದ್ಭುತವಾಗದ, ಇಷ್ಟು ಇರ್ಲಕ್ಕಾಗಿ 10 ಕತ್ತಿ ಕಳೆದೋದು ಹೋಗ್ಲಿ ಬಿಡು, ಮತ್ತೇನು ಮಾಡ್ರಿ ಮುಂದಕ್ಕೆ ನೋಡಕ್ಕೆ ಬರ್ತದಕ್ಕೋ, ಏನಾರ ಕಂಪ್ಲೀಟ್ ಮಾಡಿ ಯಾರ ಹುಡುಕ್ತಾರ ಎಂಬ ಒಂದು ಮನೋಭಾವನೆ ನಿಮ್ಮ ಒಳಗಿರ್ತಾರೆ. ಅಂದರೆ ಒಂದು ವೇಳೆ ಅಥವಾ ಹೇಳಿ ಕೆಲಸ ಮಾಡಿಲ್ಲ ಅನ್ಕೋರಿ, ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ನಿಮ್ಗದ ಅದನ್ರಿ. ಎಕ್ಸಾಂಪಲ್, ಈಗ ನೀವು ಸ್ಕೂಲ್ನಲ್ಲಿ ನಿಮ್ಗೆ ಟೀಚರ್ಸು ಪಾಠ ಕಲಿಸ್ಯಾರ ಅನ್ಕೋರಿ, ಮಕ್ಕಳೇ ನಾಳೆಗೆ ಇಷ್ಟು ಹೋಮ್ವರ್ಕ್ ಮಾಡ್ಕೊಂಬರ್ರಿ ಅಂತೇಳಿ ನಿಮ್ಗೆ ಕೊಟ್ಟರೆ ಅನ್ಕೋರಿ, ಅಷ್ಟು ಹೋಮ್ವರ್ಕ್ ನೀವು ಮಾಡೇ ಇಲ್ಲ, ಮತ್ತು ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ? ಅದರ ಅವಕಾಶ ಅದನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಅನ್ಸಿಸ್ ನಿಮ್ಗೆ? ಇಲ್ಲ. ಹಾಗೆ ಸೌಲನ ಜೀವಿತಲ್ಲೂ ಕೂಡ ದೇವರು ಅವನಿಗೆ ಸ್ಪಷ್ಟವಾಗಿ ಒಂದು ಪರೀಕ್ಷೆ ಇಟ್ಟಾನ. ಒಂದು ತಂದೆ ಕೂಡ ಒಂದು ಪರೀಕ್ಷೆ ಇಟ್ಟನ, ಇಷ್ಟೊಂದು ಪರೀಕ್ಷೆ ಇದೆ, ಅದರಲ್ಲಿ ಸಕ್ಸಸ್ಫುಲ್ ಆಗಿ ಓಡತಾನ ಪ್ರಯತ್ನ. ತಂದೆಗೆ ಅಧೀನವಾಗಿದ್ದೇನು ಮಾಡ್ತಾನ, ನಡ್ದಾನ. ತಂದೆಗೆ ಅಂದಿಲ್ಲ ನಾ ಯಾಕೆ ಹೋಗಲಿ ಅಂತ ತಂದೆ ಕೇಳಿಲ್ಲ. ಈಗ ಗೊತ್ತೇನ್ರ ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಅಂದ್ರೆ ಅದು ನಾ ಯಾಕೆ ಮಾಡಲಿ ಎಂಬ ಒಂದು ಶಬ್ದ ಮಕ್ಕಳ ಒಳಗೆ ಬರ್ತವೆ ಪ್ರೇರಿ. ಇದು ನಾಯಕ ಮಾಡಲಿ ಎಂಬ ಶಬ್ದ ಬರ್ತಾದರೆ ಅಲ್ಲಿ ಸೌಲನು ನಾಯಕ ಮಾಡಲಿ ಎಂಬ ಶಬ್ದ ಅವನೊಳಗೆ ಬಂದಿಲ್ಲ. ತಂದೆಗೆ ಅಧೀನವಾಗಿ ಬೆಳೆದಾನ ಪ್ರಯತ್ನ. ತಂದೆಗೆ ಅಧೀನವಾಗಿ ಬೆಳೆದನ, ಕುಟುಂಬಕ್ಕೆ ಭಯಭಕ್ತಿಯಾಗಿ ಬೆಳೆದನ, ಮತ್ತು ಎಲ್ಲ ವಿಷಯಗಳಲ್ಲಿ ಒಂದು ಸ್ಪಷ್ಟವಾಗಿ ಕುಟುಂಬದಲ್ಲಿ ಬಲ ಹೊಂದಿ ಬೆಳೆದ ತಕ್ಷಣ ತಂದೆ ಮಾತು ಕೇಳ್ತಾನೆ. ಹುಡುಕ್ಲಕ್ಕೆ ನಡೆದನ ಆತನ ಸ್ಪಷ್ಟವಾಗಿ. ಆಳನ್ನು ತೆಗೆದುಕೊಂಡನ. ಹುಡುಕ್ಲಕ್ಕೆ ಹೋಗುವಾಗ ಎಷ್ಟು ರೊಟ್ಟಿ ಬೇಕೋ, ಎಷ್ಟು ನೀರು ಬೇಕೋ ಅವೆಲ್ಲ ಸೇವನೆ ಮಾಡ್ತಕ್ಕಂಥ ಪದಾರ್ಥಗಳೆಲ್ಲ ಜೊತೆ ಹಿಡ್ಕೊಂಡು ಹೋಗಿ ಹುಡುಕ್ಲತ್ತಾನ. ಬಹಳಷ್ಟು ಪ್ರಯಾಸಪಟ್ಟನ. ಕೊನೆ ಸ್ಥಿತಿ ಇಷ್ಟು ಭಯಂಕರವಾಗಿ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಅವ್ರದ್ದು. ಬಹಳಷ್ಟು ಪ್ರಯಾಸಪಟ್ಟನ. ಊಟ ಹೋಗೋದು ಅವ್ರ ಬಳಿ, ಸ್ಪಷ್ಟವಾಗಿ ಸೇವನೆ ಮಾಡ್ತಕ್ಕಂಥ ನೀರಾಗೋದು ಅವ್ರ ಬಳಿ. ಆದರೆ ಅವನು ಪ್ರಯಾಸಪಟ್ಟದ್ದು ಮಾತ್ರ ನಿಷ್ಫಲವಾಗಲತ್ತಿಲ್ಲ ಪ್ರೇರೆ. ಇನ್ನೂ ಅಧಿಕವಾಗಿ ಹುಡುಕ್ಲತ್ತಾನೆ. ಯಾಕಂದರೆ ನನ್ನ ಸತ್ತು ಕಳೆದೋಗ್ಯದಲ್ಲ ಎಂಬುದಾಗದ. ಇವತ್ತು ಹೋಗಲಿ ಬಿಡು ಎಂಬರು ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಇಲ್ಲ. ನಿನ್ನಲ್ಲಿ ಇದ್ದಂಥ 10 ರೂಪಾಯಿನೇ ಕಳೆದಾಗ ಅಂದ್ರೆ
ಅದಕ್ಕೆ ನೀವು ಹುಡುಕದೇನೆ ಸಿಗ್ಲಾಕೋ ಅವಕಾಶ ಅದ. ಆ 10 ರೂಪಾಯಿ ಹೋಗಲಿ ಬಿಡು ಅಂದ್ರೆ ನಾಳೆಗೆ 20 ಹೋಯ್ತಾವ, ನಾಡ್ದಿಗೆ 100 ರೂಪಾಯಿ ಕಳೆದೋಯ್ತಾವ, 1000 ತನ ನಿಮ್ಮಲ್ಲಿ ಪ್ರತಿದಿನ ಅಮೌಂಟು ಕಳಿತಾನೆ ಇರ್ತವೆ ಪ್ರೇರೆ. ಅಭಿವೃದ್ಧಿ ಹೊಂದಲಿಕ್ಕಾಗಲ್ಲ. ಒಂದು ವೇಳೆ ನೀ ಪಟ್ಟಂಥ ಪ್ರಯಾಸದಲ್ಲಿ ಸ್ಪಷ್ಟವಾಗಿ ನೀ ಕೂಡಿಸಿಡ್ತಕ್ಕಂಥ ಬಂದಿ ಅಂದ್ರೆ ನೀನು ಕುಟುಂಬ ವಿಷಯದಲ್ಲಿ ಕೂಡ, ಧನ ಆಸ್ತಿ ವಿಷಯದಲ್ಲಿ ಕೂಡ ನೀನು ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಇದೆ. ಮೊದಲನೇದು ದೇವರ ಒಂದು ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕು. ಎರಡನೇದು ತಗ್ಗಿ ಬಗ್ಗಿ ನಡೆಯೋದ್ರಲ್ಲೂ ಕೂಡ ನೀನು ಅಭಿವೃದ್ಧಿ ಹೊಂದಬೇಕು. ಯಾವ ವ್ಯಕ್ತಿ ತಗ್ಗಿ ಬಗ್ಗಿ ನಡೆಯುತ್ತಾನೋ ಆ ವ್ಯಕ್ತಿ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಇದೆ ಪ್ರೇರೆ. ನಾನು ಕತ್ತೆ ಯಾಕೆ ಹುಡುಕ್ಲಿ ಎಂಬುದಾಗಿ ಸೌಲನ ಒಳಗೆ ಬಂದಿಲ್ಲ ಪ್ರೇರೆ. ಆತನು ಹುಡುಕೋದಕ್ಕೆ ಹೋಗ್ಯಾನ ಅಂದರೆ ಆತನು ಕಷ್ಟಪಡತಾನ, ದುಡಿಯೋದಕ್ಕಾಗಿ ಆತನು ಪ್ರಯಾಸ ಪಡತಾನ ಪ್ರೇರೆ. ಆತನು ಸುಮ್ಮನೆ ಕುಂತಿಲ್ಲ, ತಂದೆ ಮನೆಯಲ್ಲಿ ಆಸ್ತಿ ಐಶ್ವರ್ಯದ ಸುಮ್ಮನೆ ಕುಂತಿಲ್ಲ, ಆತನು ಪ್ರಯಾಸಪಟ್ಟು ಒಳಗೆ ನಡೆದಾನ ಪ್ರೇರೆ. ಆದರೆ ಲಾಸ್ಟ್ ಅವನ ಜೀವಿತ ಆಗಿರ್ತಕ್ಕಂಥ ಘಟನೆಯನ್ನು ನೀರಾಗಿ ಹೋಗಿ ಅವನು ಕುಡಿಲಕ್ಕ, ರೊಟ್ಟಿ ಆ ಹೋಗಿದ ಅವನ ಬಲ್ಲಿ ಸೇವನೆ ಮಾಡೋದಕ್ಕೆ ಏನಿಲ್ಲ, ಆಳಿನ ಬಲ್ಲಿ ಕೂಡ ಇಲ್ಲ, ಈತನ ಬಲ್ಲಿ ಕೂಡ ಇಲ್ಲ. ಈಗ ಹೇಳತ್ತಾನ ಅಲ್ಲಿ ಬಂದು ಸೌಲನ್ನು ಮಾತಾಡ್ತಾನೆ, ಇಷ್ಟು ಹುಡುಕ್ದೇವಲ್ಲ ಸಿಗಲೋದು, ಈಗ ಏನು ಮಾಡರಿ, ಒಂದು ಸರ್ತಿ ನಾವು ಮನೆಗೆ ಹೋಗಾರೆ. ಈಗ ಒಂದು ವೇಳೆ ಕತ್ತಿ ಸಿಗ್ತಾವೋ ಇಲ್ಲೋ ಅಥವಾ ಸಿಗಲ್ಕಿನ ಒಂದು ವೇಳೆ ಸಿಗಲ್ ಹೋದ್ರೂ ಕೂಡ ನಮ್ಮ ತಂದೆಗೆ ನಮ್ಮ ಚಿಂತೆ ಹೆಚ್ಚಿಗಾಗಿರ್ತದೆ. ಅದಕ್ಕೆ ನಡಿ ನಾವು ಮನೆಗೆ ಹೋಗೋರು ಅಂತ ಹೇಳಿದಾಗ ಆಳು ಬಲ್ಲಿ ಇರ್ತಕ್ಕಂಥ ಜ್ಞಾನ ನೋಡ್ರಿ ಎಷ್ಟು ಒಂದು ಜ್ಞಾನವಂತ ಆಳಾಗಿರ್ತಾನೆ. ಇಲ್ಲ ನಾವು ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡ್ಬೇಕಂತ ಹೇಳ್ತಾನೆ ಪ್ರೇರೆ. ಮೊದಲನೇ ಸಮಯವೇನು 9ನೇ ಅಧ್ಯಾಯ 7-8 ವಚನ ಓದ್ರಿ. 6-7-8 ವಚನ. ಆ ಆಳು ಇಗೋ ಈ ಪಟ್ಟಣದಲ್ಲಿ ಗೌರವಸ್ಥನಾದ ಒಬ್ಬ ದೇವರ ಮನುಷ್ಯನಿರುತ್ತಾನೆ. ಅವನು ನುಡಿಯುವುದೆಲ್ಲ ನೆರವೇರುತ್ತದೆ. ಅಲ್ಲಿಗೆ ಹೋಗೋಣ. ಒಂದು ವೇಳೆ ಅವನು ನಾವು ಹೋಗತಕ್ಕ ಮಾರ್ಗವನ್ನು ತಿಳಿಸುವನು ಅಂದನು. ಅದಕ್ಕೆ ಸೌಲನು ನಾವು ಅವನ ಬಳಿಗೆ ಹೋಗಬೇಕಾದರೆ ಏನಾದರೂ ತೆಗೆದುಕೊಂಡು ಹೋಗಬೇಕು. ನಾವು ತಂದಿದ್ದ ಆಹಾರ ಸಾಮಗ್ರಿಯು ಮುಗಿದು ಹೋಯಿತು. ಆ ದೇವರ ಮನುಷ್ಯನಿಗೆ ಕೊಡತಕ್ಕ ಕಾಣಿಕೆ ನಮ್ಮಲ್ಲಿಲ್ಲವಲ್ಲ. ಏನು ಕೊಡಬೇಕು ಎನ್ನಲು ಆಳು ಇಗೋ ನನ್ನ ಕೈಯಲ್ಲಿ ಒಂದು ಪಾವಲಿ ಇದೆ. ಇದನ್ನು ಅವನಿಗೆ ಕೊಡೋಣ. ಅವನು ನಮಗೆ ಮಾರ್ಗ ತೋರಿಸುವನು ಎಂದು ಉತ್ತರ ಕೊಟ್ಟನು. ಇಲ್ಲಿ ಸೌಲನ ಬಲ್ಲಿ ಸ್ಪಷ್ಟವಾಗಿ ಆಹಾರ ಸಾಮಗ್ರಿಗೂ ಎಲ್ಲ ಮುಗಿದೋಗ ಪ್ರೇರೆ, ಏನಿಲ್ಲ ಅಲ್ಲಿ ಸೇವನೆ ಮಾಡಬೇಕಾದ್ರು. ಹಿಂತಿರುಗಿ ಮನೆಗೆ ವಾಪಸ್ ಹೋಗ್ಬೇಕಾರತ್ತು ಮತ್ತಲ್ಲಿ ಬೇಡದ್ರು ಕೂಡ ಕೊಡ್ತಕ್ಕಂಥ ವ್ಯಕ್ತಿಗಳು ಕೂಡ ಯಾರು ಹರನೋ ಇಲ್ಲೋ ಗೊತ್ತಿಲ್ಲ. ಆದರೆ ಈ ಪರಿಸ್ಥಿತಿ ಎಲ್ಲ ಮುಗಿದೋಗ ತಕ್ಷಣ ಆತನ ನಡೆ ಹಿಂದಕ್ಕೆ ಹೋಗೋಣ ಅಂದಾಗ ಅಲ್ಲಿ ಆ ಆಳಿನ ಬಲ್ಲಿ ನೋಡ್ರಿ ಎಷ್ಟು ಒಂದು ಜ್ಞಾನ. ಆ ಆಳೇನಿಲ್ಲತ್ತಾನ ಅವನಿಗೆ ಸ್ಪಷ್ಟವಾಗಿ ಇಲ್ಲ ಇಲ್ಲಿ ಒಂದು ಪಟ್ಟಣದ ಒಂದು ವ್ಯಕ್ತಿ ಇರ್ತಾನ, ಅವನು ದೇವರ ಜ್ಞಾನ ಉಳ್ಳವನಾಗಿರ್ತಾನ. ಮತ್ತು ಅವನ ಬಲ್ಲಿ ಹೋದ್ರೂ ಕೂಡ ನಮ್ಗೆ ಖಾಲಿ ಕಳಿಸಲ್ಲವ, ಇಲ್ಲಿ ಅವ ನೋಡುವಂತ ತಿಳಿಸ್ತಾನ ಅಥವಾ ಇನ್ನೂ ಏನಾರ ಸಮಸ್ಯೆ ಬಂದೆಂಬುದಾಗಿ ನಮಗೆ ಹೇಳ್ತಾನ. ನಾವು ಹೋಗಾರ ನಡಿ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ನನ್ನ ಸೋದರ ಇವತ್ತು ನಿನ್ನ ಕೈ ಕೆಳಗೊಬ್ಬರು ಕೆಲಸ ಮಾಡತ್ತಾರ ಅಥವಾ ನಿನ್ನ ಅಕ್ಕಪಕ್ಕದ್ರು ಕೂಡ ನಿನ್ನ ಕರೆಕ್ಟಾಗಿ ಒಂದು ಸಲಹೆ ಕೊಡ್ಲತ್ತಾರಂದ್ರೆ ಆ ಸಲಹೆಯನ್ನು ಏನು ಮಾಡಬೇಕು, ನೀನು ಸ್ವೀಕರಿಸಬೇಕು ಪ್ರೇರೆ. ಒಬ್ಬರೊಂದು ಮಾತು ಹೇಳ್ತಾರೆ ಅಂದ್ರೆ ಆ ಮಾತಿಗೆ ನಾವು ಕೀಳಾಗಿ ನೋಡಬಾರ್ದು. ಒಂದು ಮಾತು ನಮಗೆ ಹೇಳ್ತಾರಂದ್ರೆ ಆ ಮಾತಿಗೆ ಅಯ್ಯೋ ಅಂಬೆದಾಗ ಕೂಡ ನಾವು ಆಲೋಚನೆ ಮಾಡಬಾರ್ದು. ಆದರೆ ಕೆಲವು ಸಮಯದಲ್ಲಿ ಇರ್ತದ ಆಲೋಚನೆ ಮಾಡಬೇಕು, ಕೆಲವೊಂದು ಸಮಯದಲ್ಲಿ ಆಲೋಚನೆ ಮಾಡ್ತಕ್ಕಂಥದ್ದು ಕೂಡ ಇರಲ್ಲ. ಕೆಲವರು ಒಳ್ಳೆಯ ಒಂದು ಸಲಹೆ ಕೊಡ್ತಕ್ಕಂಥವ್ರಾಗಿರ್ತಾರೆ, ಕೆಲವರು ಬೇರೆ ಕೆಟ್ಟ ಹೋಗಿರ್ತಕ್ಕಂಥ ಸಲಹೆಗಳು ಕೊಡ್ತಕ್ಕಂಥವ್ರಾಗಿರ್ತಾರೆ. ಆದರೆ ಈ ಆಳು ಇಷ್ಟು ಒಳ್ಳೆಯ ಸಲಹೆ ಕೊಡ್ಲತ್ತಾನ ಅವನಿಗೆ, ಇಲ್ಲ ನಾವು ಈ ಒಂದು ಪಟ್ಟಣದಲ್ಲಿ ವ್ಯಕ್ತಿ ಇರ್ತಾನೆ, ಆತನ ಬಲ್ಲಿಗೆ ನಾವು ಹೋಗೋಣ ಅಂತ ಹೇಳ್ತಾನೆ ಪ್ರೇರೆ. ಆದರೆ ಅಲ್ಲಿ ಸೌಲನ ಬಲ್ಲಿ ಒಂದು ಜ್ಞಾನ ಏನದಂದರೆ, ಒಂದು ಇಂಥವ್ರ ಬಲ್ಲಿಗೆ ಹೋಗಬೇಕಾದ್ರೆ ಏನಾದರೂ ನಾವು ತೆಗೆದುಕೊಂಡು ಹೋಗ್ಬೇಕೆಂಬ ಒಂದು ಆಸೆ ಪ್ರೇರಣೆ. ಅರೆ ಅವನು ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಏನೂ ಇಲ್ಲಲ್ಲ, ಮತ್ತು ನಾವು ಏನು ಮಾಡಾರಿ, ಏನು ತೆಗೆದುಕೊಂಡು ಹೋಗಾರಿ? ಒಂದು ದೈವಜ್ಞಾನ ಹೇಳ್ತಕ್ಕಂಥ ಒಂದು ವ್ಯಕ್ತಿ ಬಳಿ ನಾವು ಹೋಗಬೇಕಾದ್ರೆ ಏನು ತೆಗೆದುಕೊಂಡು ಹೋಗಬೇಕು, ನಮ್ಮಲ್ಲಿ ಏನೂ ಇಲ್ಲಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಸೌಲನತನಾದರೆ ಆ ಆಳತದ ನಮ್ಮಲ್ಲಿ ಒಂದು ಪಾವುಲಿದ, ಅದು ನಾವೇನು ನೋಡಿ ನಾವು ತೆಗೆದುಕೊಂಡು ಹೋಗಾರಿ. ಇದು ಒಂದು ಪಾವುಲಿನೇ ಅದ. ಒಂದು ವೇಳೆ ಇದು ಭೀ ಹೋಯ್ತಂದ್ರೆ ಮತ್ತು ನಮಗೆ ಹಿಂತಿರುಗಿ ಹೋಗ್ಲಕ್ಕ ಹೇಗೆ ಮಾಡಬೇಕು, ನಾವು ಹೇಗೆ ಹೋಗಬೇಕು, ಏನಾದ್ರೆ ಒಂದು ಆಹಾರ ಸಾಮಗ್ರಿಗಳು ನಾವು ಕೊಂಡ್ಕೊಂಡು ತಿನ್ನಬೇಕು ಅಥವಾ ನಮ್ಮಲ್ಲಿ ಈಗ ಇದು ನಾವು ಕೊಟ್ಟೆವು ಅಂದರೆ ಇಲ್ಲಲ್ಲ ಎಂಬುದಾಗಿ ಕೂಡ ಉದ್ದೇಶ ಅವ್ರ ಬಳಿ ಇಲ್ಲ ಪ್ರೇರೆ. ಒಂದೇ ಒಂದು ಪಾವುಲಿದ, ಅದನ್ನು ಅವ್ರು ಏನು ಮಾಡ್ತಾರೆ ತೆಗೆದುಕೊಂಡು ನಡೆದನು ಪ್ರೇರೆ. ನೋಡ್ರಿ, ಅವತ್ತು ಒಂದು ಪಾವುಲಿ ಇವತ್ತು 1 ತೊಲೆ ಸಾಮಾನು ಇದ್ದಿರ್ಬೋದು ಅನ್ಕೋತೇನೆ, ಅಥವಾ ಒಂದು 10 ತೊಲೆ ಸಾಮಾನು ಕೂಡ ಇದ್ದಿರ್ಬೋದು, ಇಲ್ಲಂತಿಲ್ಲ. ಆದರೆ
ಅವನ ಬಳಿ ಇದ್ದದ್ದೇ ಒಂದೇ ಪಾವಲಿ, ಒಂದೇ ಉಂಗುರ ಕೈದಾಗದ, ಅದನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತಾರ, ಸಮುವೇಲನಿಗೆ ಕೊಡ್ತಾರ. ಪ್ರೇಯರ್ ಸ್ಪಷ್ಟವಾಗಿ ಸಮುವೇಲನಿಗೆ ಕೊಟ್ಟಾರ. ಸಮುವೇಲನಿಗೆ ಕೊಟ್ಟಾಗ ಆತ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತಾನ, ಇಲ್ಲ ಇಲ್ಲ, ನೀವು ಬಂದಿದ್ದು ಭಾಳ ಉತ್ತಮನೇ, ಇಲ್ಲಂತಿಲ್ಲ, ಆದರೆ ನೀವು ಇಲ್ಲಿ ನಿಮಗೊಂದು ಸ್ಥಳವನ್ನು ಏರ್ಪಡಿಸಿದ, ಈ ಸ್ಥಳದಲ್ಲಿ ನೀವು ನಿಂತ್ಕೊಳ್ಬೇಕು ಸ್ಪಷ್ಟವಾಗಿ ಎಂಬುದಾಗಿ ಅವ್ರಿಗೇನು ಮಾಡ್ತಾನ, ಅದ್ಭುತವಾಗಿ ಸಮುವೇಲನು ಕೂಡ ಅವರಿಗೆ ಎಚ್ಚರಿಸಿ, ದೇವರು ಜ್ಞಾನದ ಅನುಸಾರವಾಗಿ ದೇವರು ಸಮುವೇಲನಿಗೆ ಸ್ಪಷ್ಟವಾಗಿ ಮೊದಲೇ ತಿಳಿಸ್ಯಾನ, ಇಂಥ ವ್ಯಕ್ತಿಗಳು ನಿನ್ನ ಸನ್ನಿಧಿಗೆ ಬರ್ತಾರೆ 100%. ಇವ್ರು ಬಂದಾಗ ಈ ವಿಷಯವು ಅವ್ರನ್ನ ಕೇಳ್ತಾರ, ಆದರೆ ನೀನು ಅವರಿಗೆ ಎಂಥ ಒಂದು ದೊಡ್ಡ ಕಾರ್ಯ ಮಾಡಬೇಕು, ಅಷ್ಟು ಕಾರ್ಯ ಮಾಡಬೇಕೆಂಬುದಾಗಿ ಅವರಿಗೆ ಸ್ಪಷ್ಟವಾಗಿ ಸಮುವೇಲನಿಗೆ ದೇವರು ತಿಳಿಸ್ಯಾನ. ಇವರು ತಿಳಿಸಿದಾಗ ಸೀದಾ ಡೈರೆಕ್ಟ್ ಆ ಪ್ರಾಂತಕ್ಕೆ, ಆ ಗ್ರಾಮಕ್ಕೆ ಹೋಗ್ಯಾರ. ಆ ಗ್ರಾಮಕ್ಕೆ ಹೋಗಿ ಅಲ್ಲಿ ಸಮುವೇಲನು ಎಲ್ಲಿರ್ತಾನ, ಸಮುವೇಲನೆಂಬ ಒಂದು ವ್ಯಕ್ತಿ ಯಾವ ಪ್ರಾಂತದಲ್ಲಿ ಇರ್ತಾನೆ, ಇಲ್ಲಿ ದರ್ಶಿ ಏನಂತಲ್ಲ, ಯಾವ ಸ್ಥಳದಲ್ಲಿ ಇರ್ತಾನೆ ಎಂಬುದಾಗಿ ಕೇಳಿದಾಗ, ಇಲ್ಲ ಆ ದರ್ಶಿ ಹಣ ಇಲ್ಲಂತಿಲ್ಲ, ನೀವು ಬೇಗನೆ ಆ ಮೇಲಂತಸ್ತಕ್ಕೆ ಹೋದಿರಂದ್ರೆ ಆ ಮೇಲಂತಸ್ತದಲ್ಲಿ ಇವತ್ತು ಊಟ ಮಾಡೋದಕ್ಕಾಗಿ ಬರ್ತಾರೆ. ಅಲ್ಲೊಂದು ಪ್ರೋಗ್ರಾಮ್ ನಡೆದದ, ಆ ಪ್ರೋಗ್ರಾಮ್ಗೆ 100% ಬರ್ತಾನೆ, ಅಲ್ಲಿ ಹೋಗಿ ನಿಮ್ಗೆ ಸಿಗ್ತಾನೆ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಅಡ್ರೆಸ್ ಎಲ್ಲ ಕರೆಕ್ಟಾಗಿ ಕೇಳ್ಕೊಂಡು ಆತನಿದ್ದಂಥ ಈ ಸ್ಥಳದಲ್ಲಿ ಹೋಗಿ ಮುಟ್ತಾರೆ ಪ್ರೇರರು. ಇವ್ರು ಮುಟ್ಟಿದಾಗ ದೇವರಿಗೆ ಸ್ಪಷ್ಟವಾಗಿ ಸಮುವೇಲನಿಗೆ ಹೇಳಿರ್ತಕ್ಕಂಥ ಎಲ್ಲ ಮಾತು ಅಲ್ಲಿ ಏನು ಮಾಡ್ತಾನ, ಸೌಲನಿಗೆ ತಿಳಿಸ್ಲತ್ತಾನ ಪ್ರೇರೆ. ಸೌಲನಿಗೆ ತಿಳಿಸಿ, ನೀವು ವೇಟ್ ಮಾಡ್ರಿ, ನೀವು ನಿಂದಿರಿಲ್ಲಿ, ಈ ಸ್ಥಳದಲ್ಲಿ ನಿಂತಾಗ ನಿಮ್ಮ ಜೊತೆ ಒಂದು ಕಾರ್ಯನ ಮಾಡಬೇಕೆಂಬುದಾಗಿ ಹೇಳ್ತಾನೆ ಪ್ರೇರೆ. ಅದಕ್ಕೆ ಮೊದಲನೇ ಸಮುವೇಲನು 9ನೇ ಅಧ್ಯಾಯ 15-16 ವಚನ. ಸೌಲನು ಬರುವುದಕ್ಕೆ ಒಂದು ದಿವಸ ಮುಂದಾಗಿ ಯೆಹೋವನು ಸಮುವೇಲನಿಗೆ, ನಾಳೆ ಇಷ್ಟು ಹೊತ್ತಿಗೆ ಬೆನ್ಯಾಮೀನ್ ದೇಶದವನೊಬ್ಬನು ನಿನ್ನ ಬಳಿಗೆ ಬರಮಾಡುವೆನು, ನೀನು ಅವನನ್ನು ಇಸ್ರಾಯೇಲರ ನಾಯಕನಾಗಿ ಅಭಿಷೇಕಿಸಬೇಕು. ಅವನು ನನ್ನ ಜನರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. ಅವರು ಕೂಗು ನನಗೆ ಮುಟ್ಟಿತ್ತು, ಅವರನ್ನು ಕಟಾಕ್ಷಿಸಿದ್ದೇನೆ ಎಂದು ತಿಳಿಸಿದನು. ಇಲ್ಲಿ ಫಿಲಿಷ್ಟಿಯ ಜನರು ಬಹಳಷ್ಟೊಂದು ದಬ್ಬಳಿಕೆ ಇವರಿಗೆ ಮಾಡತ್ತಾರ. ಈ ಇಸ್ರಾಯೇಲ್ ಜನರು ಅಲ್ಲಿ ಕೂಗ್ಯಾರ ಪ್ರೇಯರ್ ಸ್ಪಷ್ಟವಾಗಿ. ಅವ್ರು ಕೂಗ್ಯಾರ, ಅವ್ರ ಪ್ರಾರ್ಥನೆ ದೇವ್ರು ಕೇಳತಾನಲ್ಲಿ, ಅವ್ರ ಪ್ರಾರ್ಥನೆ ದೇವ್ರು ಕೇಳತಾನ. ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೆ ನಾನು ಕಟಾಕ್ಷಿಸಿದ್ದೇನೆ, ನೀನಂತೂ ಆ ಬಂದಿರತಕ್ಕಂಥ ವ್ಯಕ್ತಿಗೆ ನೀನು ಅಭಿಷೇಕ ಮಾಡಿ ಎಂಬುದಾಗಿ ಹೇಳ್ತಾನೆ ಪ್ರೇಯರ್. ಅಂದರೆ ಅಭಿಷೇಕ ಅಂದರೆ ಸುಮ್ಮನೆ ಸಾಧಾರಣ ಅಭಿಷೇಕ ಅಲ್ಲ ಪ್ರೇಯರೆ, ಸುಮ್ಮನೆ ಸಾಧಾರಣವಾಗಿರ್ತಕ್ಕಂಥ ಅಭಿಷೇಕ ಇಲ್ಲ. ಒಂದು ತೈಲ ಅಭಿಷೇಕವನ್ನು ಅವನಿಗೆ ಮಾಡಿ ಒಂದು ರಾಜ್ಯನಾಗಿ ಮಾರ್ಪಡಿಸತಾನೆ ಪ್ರೇಯರೆ. ಆ ಪ್ರಾಂತ ಪಟ್ಟಣವನ್ನು ಆಳ್ತಕ್ಕಂಥ ವ್ಯಕ್ತಿಯಾಗಿ ಅವನಿಗೆ ದೇವರು ಮಾರ್ಪಡಿಸ್ಲತ್ತಾನೆ. ಯಾಕೆ ಮಾರ್ಪಡಿಸ್ಲತ್ತಾನಂದರೆ ಅವನ ಒಳಗ ಇಷ್ಟು ಒಂದು ಒಳ್ಳೆಯ ಗುಣಲಕ್ಷಣವ, ಸೌಲನ ಒಳಗ ಅಷ್ಟು ಒಳ್ಳೆಯ ಗುಣಲಕ್ಷಣಗಳು ಅವನ ಒಳಗ ಕಾಣ್ಬಂದವು. ಅದ್ಭುತವಾಗಿ ಆತನ ಏನು ಮಾಡತಾನ, ತಂದೆಗೆ ಅಧೀನವಾಗನ, ಕುಟುಂಬಕ್ಕೆ ಅಧೀನವಾಗನ, ದೇವರಿಗೂ ಕೂಡ ಅಧೀನವಾಗನ, ದೇವರು ಮನುಷ್ಯನಿಗೂ ಕೂಡ ಆತನು ಅಧೀನವಾಗಿ ಬೆಳೆದನು ಪ್ರೇರೆ. ಈ ಅಧೀನವಾಗಿ ಬೆಳೆದಂಥ ಒಂದು ವ್ಯಕ್ತಿಗೆ ಸ್ಪಷ್ಟವಾಗಿ ಆ ಕತ್ತೆಗಳ ವಿಷಯವಾಗಿ ವಿಚಾರಣೆ ಮಾಡೋಕ್ಕಿತ್ತನು ಅಲ್ಲಿ ನಡೆದನ. ನಿಮ್ಮ ಕತ್ತೆಗಳು ಸಿಕ್ಕವ ಬಿಟ್ಕೊಡಿ, ಅದರ ಚಿಂತೆ ಮಾಡಬನ್ನಿ, ನಿನ್ನ ಕತ್ತೆಗಳು ಸಿಕ್ಕವ, ಆದರೆ ನಿನಗೆ ಮಾತ್ರ ಇದನ್ನು ನಾನು ಅಭಿಷೇಕ ಮಾಡ್ತಾನೆ, ವೇಟ್ ಮಾಡಂತೇಳಿ ಹೇಳಿ ಅವನು ತಿಳಿಸಿ ಅವನಿಗೇನು ಮಾಡ್ಯಾನ, ಅಭಿಷೇಕವನ್ನು ಮಾಡುವುದಕ್ಕಾಗಿ ಪ್ರಯಾಸಪಟ್ಟನು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೀವು ಈ ಜ್ಞಾನದಲ್ಲಿ ಕೂಡ ನೀವು ಬಲವುಳ್ಳರಾಗಿರ್ಬೇಕು. ತಂದೆಗೆ ಅಧೀನವಾಗಿರ್ತಕ್ಕಂಥ ಜ್ಞಾನ ನಿಮ್ಮಲ್ಲಿರಬೇಕು. ತಂದೆಗೆ ಅಧೀನವಾಗಿರ್ತಕ್ಕಂಥ ಜ್ಞಾನ, ತಾಯಿಗೆ ಅಧೀನವಾಗಿರ್ತಕ್ಕಂಥ ಒಂದು ಜ್ಞಾನ ನಿಮ್ಮಲ್ಲಿ ಒಂದು ವೇಳೆ ಗುಣಲಕ್ಷಣ ಇಂಥವು ಅವ ಅಂದ್ರೆ ನೀವು ಅಭಿವೃದ್ಧಿ ಹೊಂದುವುದಕ್ಕಾಗಿ ಅವಕಾಶ ಇದೆ ಪ್ರೇರೆ. ನೀನು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅದ. ಸೌಲನಿಗೆ ಹೇಗೆ ದೇವರು ಒಂದು ಸಮುವೇಲನ ಮುಖಾಂತರವಾಗಿ ಕಾರ್ಯ ಮಾಡುತ್ತಾನೋ ಹಾಗೆ ನಿಮ್ಮನ್ನು ಕೂಡ ದೇವರು ಒಂದು ಕಾರ್ಯವನ್ನು ಮಾಡುವುದಕ್ಕಾಗಿ ಸಿದ್ಧನಾಗಿ ನಾ ಪ್ರೇರೆ. ದೇವರು ನಿಮ್ಮ ಕೈ ಬಿಡುವವನು ಅಲ್ಲೇ ಅಲ್ಲ. ಅದಕ್ಕೆ ಮೊದಲನೇ ಸಮುವೇಲನು 10ನೇ ಅಧ್ಯಾಯ 1ನೇ ವಚನ ಓದ್ರಿ. ಆ ಆಳು ಮುಂದೆ ಹೋದಾಗ ಸಮುವೇಲನು ಎಣ್ಣೆ ಕುಪ್ಪಿಯಿಂದ ಅವನ ತಲೆಯ ಮೇಲೆ ತೈಲವನ್ನು ಹೊಯ್ದು ಅವನನ್ನು ಮುದ್ದಿಟ್ಟು ಅವನಿಗೆ ಯೆಹೋವನು ತನ್ನ ಸ್ವಾಸ್ಥ್ಯದ ಮೇಲೆ ಪ್ರಭುವಾಗಿರುವುದಕ್ಕೋಸ್ಕರ ನಿಜವಾಗಿ ನಿನ್ನನ್ನು ಅಭಿಷೇಕಿಸಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಸ್ಥಾನ! ಒಂದು ಕತ್ತೆ ಕಳೆದಾಗ ಸಣ್ಣ ವಿಷಯದ ಕತ್ತೆಗಳನ್ನು ಹುಡುಕುವುದಕ್ಕಾಗಿ ಹೋಗ್ಯಾನ. ಕತ್ತೆಗಳನ್ನು ಹುಡುಕುವುದಕ್ಕಾಗಿ ಈ ವ್ಯಕ್ತಿ ಹೋದಾಗ ಅಲ್ಲಿ ಅಭಿಷಕ್ತನಾಗಿ ಮಾರ್ಪಡತಾನ, ಒಂದು ರಾಜ್ಯನಾಗಿ ಮಾರ್ಪಡತಾನ ಪ್ರೇರೆ. ಇವತ್ತು ನಾವು ಯಾಕೆ ಸ್ಥಾನಮಾನಕ ಒಂದು ಅಭಿವೃದ್ಧಿ ಹೊಂದಲತ್ತಿಲ್ಲ ಅಂದ್ರೆ ತಕ್ಕಿ ಬಗ್ಗೆ ನಡೀತಕ್ಕಂಥ ಗುಣಗಳು ಲಕ್ಷಣಗಳು ನಮ್ಮಲ್ಲಿ ಇಲ್ಲ ಪ್ರೇರೆ.
ಒಂದು ವೇಳೆ ನಿಮ್ಮೆಲ್ಲರಲ್ಲಿ ತಗ್ಗಿ ಬಗ್ಗೆ ನಡೀತಕ್ಕಂಥ ಗುಣಲಕ್ಷಣಗಳು ಅವ ಅಂದ್ರೆ ನೀವು ಪ್ರತಿದಿನ ಅಭಿವೃದ್ಧಿ ಹೊಂದಿ ಉನ್ನತ ಸ್ಥಾನಮಾನಕ್ಕೆ ನೀವು ಬೆಳೆಯಲಿಕ್ಕೆ ಅವಕಾಶ ಇದೆ. ಇವತ್ತು ಬೆಳೆಯಲ ಕಾರಣ, ಇವತ್ತು ಅಭಿವೃದ್ಧಿ ಹೊಂದಲ್ಲ ಕಾರಣ ಅಂದರೆ ಅದರಿಂದ ಅನೇಕ ಒಂದು ಸಮಸ್ಯೆಗಳು ಪ್ರೇರೆ. ಏನಂದರೆ ಮಾತು ಕೇಳಾದಂಥ ಒಂದು ಮಾತುಗಳು ಪ್ರೇರೆ. ನೀವು ದೇವರಿಗೆ ಅಧೀನವಾಗಿರ್ರಿ, ನೀವು ದೇವರಿಗೆ ಅಧೀನವಾಗಿದ್ದು ನೀವು ಬೆಳೆರಿ, ದೇವ್ರ ಸನ್ನಿಧಿಯನ್ನು ಅನುಭವಿಸ್ರಿ, ದೇವರು ಚಿತ್ತದಂತೆ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡ್ರಿ. ದೇವರು ಚಿತ್ತಂತೆ ನೀವು ನಡೆಯುವಾಗ ದೇವರು ನಿಮ್ಮನ್ನು ಬಲಪಡಿಸ್ತಾನೆ, ಉನ್ನತ ಸ್ಥಾನ ತರ್ತಾನೆ ಪ್ರೇರೆ. ಮನುಷ್ಯರು ಯಾರು ನಿಮ್ಗೆ ಉನ್ನತ ಸ್ಥಾನ ತರ್ಲಕ್ಕಾಗಲ್ಲ. ದೇವರು ಒಂದು ವೇಳೆ ಬಿಟ್ಕೊಟ್ರಿ ಅಂದ್ರೆ ನೀವು ಇನ್ನೂ ಕೆಳಗೆ ಬಿದ್ದೋಗ್ತೀರಿ. ದೇವ್ರನ್ನ ಹಿಡ್ಕೊಂಡು ಹೋದ್ರಿ ಅಂದ್ರೆ ನೀವು ಉನ್ನತ ಸ್ಥಾನಮಾನಕ್ಕೆ ಬರ್ತೀರಿ. ನಿಮಗೆ ದೇವರೇ ಸ್ಥಾನಕ್ಕೆ ತರ್ತಾನೆ ಪ್ರೇರೆ. ಮನುಷ್ಯನು ಸಹಾಯ ಮಾಡೋ ಶಕ್ತನು ಅಲ್ಲ ಎಂಬುದಾಗಿ ಕೀರ್ತನೆಗಾರನು ಹೇಗೆ ಹೇಳಿರ್ತಾನೋ ಹಾಗೆ ಮನುಷ್ಯರು ಒಬ್ಬರು ಅಭಿವೃದ್ಧಿ ಹೊಂದ್ಲತ್ತಾರಂದ್ರೆ ಅವ್ರಿಗೆ ನೋಡಿ ಅವ್ರು ಎದುರು ಸಂತೋಷ ಪಡ್ತೇವೆ ಪ್ರೇರೆ. ಅವ್ರ ಎದುರ ನಟನ ಜೀವಿತ ಒಳ್ಳೆ ಕೆಲಸ ಬ್ರದರ್, ಉನ್ನತ ಸ್ಥಾನಕ್ಕೆ ದೇವ್ರು ನೀವು ಬೆಳೆಸೋಣ ಬ್ರದರ್ ಸಿಸ್ಟರ್ ಅಂಥೇಳಿ ಅವ್ರ ಮುಂದೆ ಬ್ರದರ್ ಸಿಸ್ಟರ್ ಅಂತೇಳಿ ಅವ್ರಿಗೆ ಇಷ್ಟು ಪಂಪ್ ಹೊಡೆದು ಇಷ್ಟು ಉಬ್ಬಿಸ್ತೇವೆ, ಅವ್ರಿಗೆ ಅಷ್ಟು ಮ್ಯಾಕ್ ತರ್ತೇವೆ. ಮ್ಯಾಕ್ ತಂದು ಸ್ವಲ್ಪ ದೂರ ಹೋದನಂದ್ರೆ ಅವನ ಹಿಂದೆ ಮತ್ತೆ ನಾವು ಏನು ಮಾಡ್ತೇವೆ, ವಿರುದ್ಧವಾಗಿರ್ತಕ್ಕಂಥ ಬೀಜ ಬಿತ್ತಕ್ಕಂಥ ಮಾತುಗಳನ್ನು ಆಡ್ತಕ್ಕಂಥವ್ರಾಗಿರ್ತೇವೆ ಪ್ರೇರೆ. ಒಂದು ವ್ಯಕ್ತಿಗೆ ನಾವು ಅಭಿವೃದ್ಧಿಗಾಗಿ ಅವನ ಮುಂದೆ ಸಂತೋಷ ಪಡ್ತೇವೆ, ಅವನ ಜೊತೆ ಊಟ ಆಗಲಿ ಅಥವಾ ದಾವತ್ ಕೊಡಲೇ ನಮಗಂತೇಳಿ ಅವನ್ನ ಕೊಟ್ಟಿರ್ತಕ್ಕಂಥ ದಾವತ್ತೆಲ್ಲ ನಾವು ಸೇವನೆ ಮಾಡ್ತೇವೆ. ನೀರು ಹಿಡ್ಕೊಂಡು, ಸ್ನ್ಯಾಕ್ಸ್ ಹಿಡ್ಕೊಂಡು, ಟೀ ಹಿಡ್ಕೊಂಡು, ಊಟ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ವಿಷಯದಲ್ಲಿ ಪಾಲ್ಭಾಗಿರ್ತೇವೆ. ಅದೆಲ್ಲ ಮುಗ್ದೋಗ ತಕ್ಷಣ ಅವು ನಮ್ಮಲಿಂದ ಬಿಟ್ಟೋದು ಅಥವಾ ನಾವೇ ಅವನಿಗೆ ಬಿಟ್ಟೋದೇವು ಅಂದ್ರೆ ಏನಿರ್ತಂದ್ರೆ ಹಿಂದೆ ಬಂದಾಗ ಗುಣಗುಡ್ತಕ್ಕಂಥ ಒಂದು ಮಾತುಗಳ ವಿಷಯ. ಅಂದರೆ ನೋಡ್ರಿ, ಹಾವಿನ ಒಂದು ಹಲ್ಲಿನಾಗ ಎಷ್ಟು ವಿಷಯ ಅದನೋ ಅದಕ್ಕಿಂತ ಹೆಚ್ಚಿಗೆ ಮನುಷ್ಯ ವಿಷ ಪದಾರ್ಥ ವ್ಯಕ್ತಿಯನ್ನ ಪ್ರೇರಿ. ಅದಕ್ಕೆ ಒಂದು ವೇಳೆ ಇಂಥ ಒಂದು ವ್ಯಕ್ತಿಗಳಾಗಿದ್ದೀರಿ ಅಂದ್ರೆ ಆ ಅಭಿವೃದ್ಧಿ ಅಂತಕ್ಕಂಥ ವ್ಯಕ್ತಿ ಹೇಗೆ ಮ್ಯಾಕ್ ನಡೆದ ನೋಡ್ರಿ, ಹಾಗೆ ನೀವು ಹೋಗ್ಲಿಕ್ಕಾಗಲ್ಲ ನಿಮ್ಮಿಂದ. ಯಾಕಂದರೆ ಕಾಲಿಡ್ ಹೇಳ್ತಕ್ಕಂಥ ಗುಣಗಳು ನಿಮ್ಮ ಒಳಗಿದ್ದ ಕಾರಣ ನೀವು ಮುಂದಕ್ಕೆ ಹೋಗಲ್ರಿ. ಮುಂದಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಯ ಪ್ರತಿದಿನ ಮುಂದಕ್ಕೆ ಹೆಜ್ಜೆಟ್ಟು ಓಡ್ತಾನೆ ಇರ್ತಾನೆ ಪ್ರೇರಿ. ಈ ವಿಷಯದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು ಪ್ರೇರಿ. ಗುಣ ಕೊಡ್ತಕ್ಕಂಥ ವಿಷಯದಲ್ಲಿಲ್ಲ. ನೀವು ಚಿಕ್ಕ ವಯಸ್ಸಿನಿಡದೆ ಕಷ್ಟಪಟ್ಟು ಪ್ರಯಾಸಪಟ್ಟು ನೀವು ದುಡಿತಕ್ಕಂಥ ವ್ಯಕ್ತಿ ಇರಬೇಕು. ತಾಯಿಗೆ, ತಂದೆಗೆ, ಸಭೆಕ ಕುಟುಂಬಗಳಿಗೆ, ದೈವ ಸೇವಕರಿಗೆ, ಸಭೆಕ ಅಧೀನವಾಗಿ ನೀವು ಬೆಳೆದಾಗ ನಿಮಗೆ ದೇವರು ಉನ್ನತ ಸ್ಥಾನಮಾನಕ್ಕೆ ತರ್ತಾನೆ ಪ್ರೇರೆ. ನೋಡ್ರಿ, ಅಭಿಷೇಕ ಮಾಡಿದ ತಕ್ಷಣ ಸಮುವೇಲ ಹೇಗೆ ಅಭಿಷೇಕ ಮಾಡಿದ ಸೌಲನ ಜೀವಿತ ನೋಡ್ರಿ. ಮೊದಲನೇ ಸಮುವೇಲ 10ನೇ ಅಧ್ಯಾಯ 9ನೇ ವಚನ. ಸೌಲನು ಸಮುವೇಲನನ್ನು ಬಿಟ್ಟು ಹೊರಟ ಕೂಡಲೇ ದೇವರು ಅವನಿಗೆ ನೂತನ ಹೃದಯವನ್ನು ಕೊಟ್ಟನು. ಏನ್ ಕೊಟ್ಟನಂತ? ನೂತನ ಹೃದಯವನ್ನು ಕೊಟ್ಟನಂತ ಪ್ರೇರೆ. ಯಾವಾಗ ನೀನು ದೇವರ ಜ್ಞಾನವನ್ನು ಪಡ್ಕೊಂಡು ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುತ್ತೋ ಅವಾಗ ಸಂಪೂರ್ಣವಾಗಿ ನೀನು ದೇವರ ಕಡೆ ತಿರುಗಿಕೊಳ್ತಿ. ಸಂಪೂರ್ಣವಾಗಿ ನೀನು ದೇವರ ಕಡೆ ತಿರುಗಿಕೊಂಡಾಗ ನಿನ್ನ ಒಂದು ಹೃದಯ ನೂತನ ಹೃದಯವಾಗುತ್ತೆ ಪ್ರೇರೆ. ಸೌಲನ ಹೃದಯ ಹೇಗೆ ಒಂದು ಹೊಸದಾಗಿ ಮಾರ್ಪಟ್ಟಿತ್ತು, ಇವತ್ತು ನೀನು ದೇವರ ಕೈಯಲ್ಲಿ ಬಿದ್ದಾಗ ನಿನ್ನ ಒಂದು ಮನಸ್ಸು, ನಿನ್ನ ಹೃದಯ ದೇವರೇನು ಮಾಡ್ತಾನೆ, ನೂತನವಾಗಿ ಮಾರ್ಪಡಿಸ್ತಾನೆ ಪ್ರೇರೆ. ಹೊಸದಾಗಿ ಮಾರ್ಪಡಿಸ್ತಾನೆ. ಹೊಸ ಒಂದು ಕಾರ್ಯಗಳು, ಕ್ರಿಯೆಗಳು ಒಳ್ಳೆಯದು ಮಾಡೋದಕ್ಕಾಗಿ ನೀನು ಇಷ್ಟಪಡ್ತಿ. ಉನ್ನತ ಸ್ಥಾನಮಾನಕ್ಕೆ ನೀನು ಬೆಳಿತೀವಿ ಪ್ರೇರೆ. ಎಲ್ಲ ಜನ ಈ ಥರ ನಿನಗೆ ಆಕಾಶ ಕಡೆ ನೋಡ್ಬೇಕು, ಈ ಥರ ಮ್ಯಾಕ್ ನೋಡಬೇಕು ಅಂತ ಒಂದು ಸ್ಥಿತಿಗೆ ತರ್ತಾನೆ ಪ್ರೇರೆ ದೇವ್ರು ನಿನಗೆ. ಇವತ್ತು ಕೆಳಗೆ ಬೀಳ್ತಕ್ಕಂಥ ಕಾರಣ ನೀನೇ, ಉನ್ನತ ಸ್ಥಾನಮಾನಕ್ಕೆ ಬರ್ತಕ್ಕಂಥ ಕಾರಣಗುಣ ನೀನೇ. ಉನ್ನತ ಸ್ಥಾನಕ್ಕೆ ಬರಲಂಥ ವ್ಯಕ್ತಿಗಳು, ಗುಣ ಕೊಡ್ತಕ್ಕಂಥ ವ್ಯಕ್ತಿಗಳು ಬರಲ್ಲ. ಉನ್ನತ ಸ್ಥಾನಮಾನಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ. ಈ ಕಾರ್ಯಗಳು ಮಾಡ್ತಕ್ಕಂಥ ವ್ಯಕ್ತಿಗಳೆಲ್ಲ ಉನ್ನತ ಸ್ಥಾನಮಾನಕ್ಕೆ ಬರ್ತಾರೆ ಪ್ರೇರೆ. ನೋಡ್ರಿ, ಸೌಲನ್ನು ಸ್ಪಷ್ಟವಾಗಿ ಸಮುವೇಲನ ಮೇಲೆ ಖಾಲಿ ಕೈಯಲ್ಲಿ ಹೋಗಿಲ್ಲ ಪ್ರೇರೆ. ಕೈಯಲ್ಲಿ ಕಾಣಿಕೆಯನ್ನು ತೆಗೆದುಕೊಂಡು ಹೋಗಿರ್ತಾನೆ ಪ್ರೇರೆ. ಕೈಯಲ್ಲಿ ಕಾಣಿಕೆಯನ್ನು ತೆಗೆದುಕೊಂಡು ಹೋಗ್ಯಾನ. ಬಂಗಾರದಿರ್ತಕ್ಕಂಥ ಒಂದು ಪೌಲಿ ಅದು ಒಯ್ದು ಕೊಟ್ಟು ಅಲ್ಲಿ ಕೇಳ್ತಾನೆ, ದೇವತರ ಕೇಳ್ಕೊಳ್ತಾನೆ ಪ್ರೇರೆ. ಇವತ್ತು ಅನೇಕ ಜನರು ಪ್ರಾರ್ಥನೆಗೆ ನೀವು ಹೋಗ್ತಿರಿಲ್ಲ ಅಂತಿಲ್ಲ. ಪ್ರಾರ್ಥನೆಗೆ ಹೋದಾಗ ಆ ಪ್ರಾರ್ಥನೆ ನಡೀತಕ್ಕಂಥ ಈ ಸ್ಥಳದಲ್ಲಿ ನೀವು ಅದ್ಭುತವಾಗಿರ್ತೀರಿ, ಆರಾಧನೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಆದರೆ ಹೃದಯ ಹರಿದೋಗಿನ ಹರಿದೋಗಿನ ನೋಟುಗಳು ಆಫ್ರಿಂಗಿಂದ ಹಾಕ್ತಿರಿ ಪ್ರೇರೆ. ಆದರೆ ಬ್ಯಾಂಕಿನವ್ರು ತೊಗೊಂಡು ಹೊಂಟಾರ 200-300 ರೂಪಾಯಿ ನೀವು ತಂದು ಕೊಟ್ಟಿರಿ ಅಂದ್ರೆ ಇಷ್ಟು ಅಮೌಂಟ್ ನಾವು ಹೇಗೆ ತೊಗೋಬೇಕು? ಏನೋ 10, 20, 30 ಅಂದ್ರೆ ಒಂದು 50 ರೂಪಾಯಿ ಕಡೆ ಒಂದೊಂದು ನೋಟ್ಗಳು ನಾವು ತೊಗೋತೇವೆ. ಈ 300-400 ರೂಪಾಯಿ ತಂದು ನೀವು ಕೊಳ್ಳತ್ತೀರಂದ್ರೆ ನಾವು ಹೇಗೆ ತೊಗೋಬೇಕೆಂಬುದಾಗ ಬ್ಯಾಂಕಿನವರು ಕೇಳ್ತಕೊಂತಾರಾಗಿರ್ತಾರೆ ಪ್ರೇರೆ. ಅಂದರೆ ಇವತ್ತು ದೇವರು ನೀವು ಹರಿದೋಗಿನ ನೋಟ್ ಹಾಕ್ಲತ್ತೀರಿ ಎಂಬುದಾಗಿ ನೋಡತ್ತಾನ ಅಥವಾ ಇಲ್ಲ? ನಿಮ್ಮಲ್ಲಿ ಅದ ಇನ್ನ ಪಕ್ಕಕ್ಕದ, ಒಳ್ಳೆ ನೋಟ್ ಅದ, ಒಳ್ಳೆ ಫಲ ನಿಂಬಲ್ಲಿ ಇನ್ನೂ ಪಕ್ಕಕ್ಕದ. ಆದರೆ ದೇವ್ರ ಬಲ್ಲೆಲ್ಲ ನಡೀತಾ ತಗೋರಿ ಅಂಥೇಳಿ ಏನು ಮಾಡ್ತೀರಿ, ಆಫ್ರಿನ್ ಹಾಕ್ಲತ್ತೀರಿ ಪ್ರೇರೆ. ಅದು ನೀವು ಹಾಕೋ ಕಾರಣ ನೀವು ಶಾಪಗ್ರಸ್ತರಾಗ್ಲತ್ತಿಲ್ಲ, ಶಾಪಗ್ರಸ್ತರ ದೇವರಾಗ್ಲತ್ತಿಲ್ಲ. ನಿಮ್ಮ ಕೈಲಿ ನೀವು ಮಾಡ್ಕೋತಕ್ಕಂಥ ಕಾರ್ಯ,
ದೈವ ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು, ನೀವು ಶ್ರೀ ಸಂಪತ್ತು ಆಸ್ತಿಯಲ್ಲಿ ಕೂಡ ಅಭಿವೃದ್ಧಿ ಹೊಂದಬೇಕು. ಆದರೆ ಅಭಿವೃದ್ಧಿಯಲ್ಲಿ ಕೂಡ ಒಳ್ಳೆಯದು ಫಲ ಕೊಡ್ತಕ್ಕಂಥರಾಗಿರ್ಬೇಕು ಹೊರತು ನೀವು ಹಿಂದಕ್ಕೆ ಬೀಳ್ತಕ್ಕಂಥ ವ್ಯಕ್ತಿಗಳಿರ್ಬಾರ್ದು ಪ್ರಿಯರೇ. ಬೆಳ್ಳಿ ಬಂಗಾರ ವಸ್ತ್ರಗಳು ಆ ದಿನ ದೇವ್ರ ಆಲಯಕ್ಕೆ ಒಪ್ಪಿಸ್ಕೊಟ್ರು ಪ್ರಿಯರೇ. ಇವತ್ತು ನಿಮ್ಲಿಂದ ಎಷ್ಟಾಯಿತು ಸಂತೋಷ ಕೊಡುವರ ಮೇಲೆ ದೇವ್ರ ಪ್ರೀತಿ ಎಷ್ಟೋ ಉಂಟು ಅಂತ ಹೇಳ್ತಾನೆ ಪ್ರಿಯ. ದೇವರು ಸಂತೋಷವಾಗಿರ್ತಕ್ಕಂಥದ್ದು ನಿಮ್ಮ ಒಳಗಿರ್ತಕ್ಕಂಥ ಎಷ್ಟು ಸಂತೋಷವಾಗಿ ಕೊಡ್ತಿರೋ ಅಷ್ಟೇ ಕೊಡಬೇಕು ಪ್ರಿಯ. ಅತಿ ಹೆಚ್ಚು ಕಡಿಮೆ ಕೊಡ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಲ್ಲಿ ಎಷ್ಟು ಕಾರ್ಯ ಐತೋ ಅಷ್ಟೇ ಕೊಡಬೇಕು. ಆದರೆ ಹರಿದೋಗಿಂದ ಅಥವಾ ಹಾಳಾಗಿರ್ತಕ್ಕಂಥದ್ದು ತಂದು ಒಪ್ಪಿಸುವಾಗ ಅದು ದೇವರ ಸನ್ನಿಧಿಲಿ ಅದು ಫಲ ಆಗಲ್ಲ ಪ್ರಿಯರೇ. ಅದು ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಸೌಲನು ಸಮುವೇಲನ್ನು ಬಿಟ್ಟು ಮುಂದುಗಡೆ ಬಂದನೋ, ಮುಂದುಗಡೆ ಬಂದ ತಕ್ಷಣ ಅವನ ಹೃದಯ ನೂತನ ಹೃದಯ ಆಗ್ಯದ ಪ್ರಿಯರೇ. ಅಂದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಅವನಿಗೆ ಮಾರ್ಪಡಿಸೋಣ, ಉನ್ನತ ಸ್ಥಾನಮಾನಕ ತಂದನ ಪ್ರಿಯರೇ. ಅದಕ್ಕೆ ಕೊಲಿಸಿದವರಿಗೆ 1ನೇ ಅಧ್ಯಾಯ 6ನೇ ವಚನ, ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳ್ಕೊಂಡ ದಿವಸದಿಂದ ಆ ಸುವಾರ್ತೆಯು ನಿಮ್ಮಲ್ಲಿ ಫಲಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲಕೊಟ್ಟು ವೃದ್ಧಿಯಾಗುತ್ತಾ ಬರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಅಭಿವೃದ್ಧಿ ಹೊಂದಬೇಕು, ಇನ್ನೊಂದು ಫಲ ಕೊಡ್ಬೇಕು. ನೀವು ಯಾವುದು ಯಾವ ಫಲ ಕೊಡಬೇಕು? ನೀನು ದೀಕ್ಷಾ ಸ್ನಾನ ಹೊಂದಿದಿ, ಕರ್ತನ ಸನ್ನಿಧಿಲ ತನ್ನ ದೇಹ ರಕ್ತದಲ್ಲಿ ನೀನು ಪಾಲ್ವಾಗಿದ್ದಿ, ಮತ್ತು ಇನ್ನೊಬ್ಬರಿಗೆ ನೀವು ಸುವಾರ್ತೆ ಪ್ರಕಟಿಸಬೇಕಾ? ಇನ್ನೊಬ್ಬರಿಗೆ ರಕ್ಷಣೆ ಮಾಡೋದಕ್ಕೆ ತರಬೇಕಾ ಅಥವಾ ಇಲ್ಲ? ಇನ್ನೊಬ್ಬರಿಗೆ ಸುವಾರ್ತೆ ನಿನ್ನ ಆದಷ್ಟು ಪ್ರಯಾಸಪಟ್ಟು ಇನ್ನೊಬ್ಬರಿಗೆ ಸುವಾರ್ತೆ ಪ್ರಕಟಿಸಿ ಇನ್ನೊಬ್ಬರಿಗೆ ನೀನು ಸಭೆಗೆ ನಡೆಸ್ತಕ್ಕಂಥ ವ್ಯಕ್ತಿಗಳಾಗಿರ್ಬೇಕು. ಇನ್ನೊಬ್ಬರ ಹೃದಯಗಳನ್ನು ಚೇಂಜಸ್ ಮಾಡ್ತಕ್ಕಂಥ ವ್ಯಕ್ತಿಗಳು ನೀವಿರ್ಬೇಕು ಪ್ರಿಯ. ಈ ತಿಂಗಳು ಗೃಹಲಕ್ಷ್ಮಿನೇ ಬಂದಿಲ್ಲ ನೋಡಿ. ಆ ಅಕ್ಕ ಮತ್ತೊಬ್ಬ 4 ಮಂದಿ ಕರ್ಕೊಂಬಂದು ಕೂಡಿಸ್ತಾಳೆ ಗೃಹಲಕ್ಷ್ಮಿ ವಿಷಯಕ್ಕೆ ಮಾತಾಡ್ಲಾಕ. ಅವ್ರ ಪಾಪ ಗೃಹಲಕ್ಷ್ಮಿ ಗೋರ್ಮೆಂಟ್ದವ್ರು ನೀವು ಏನೋ ಅಭಿವೃದ್ಧಿ ಹೊಂತೀರೇನೋ, ನೀವು ಯಾವುದರ ಒಂದು ಸೌಲಭ್ಯಗಳು ಪಡ್ಕೊಳ್ತೀರಿ ಎಂಬುದಾಗಿ ತಿಳ್ಕೊಂಡು ನಿಮ್ಗೆ ಪಾಪ ಗೋರ್ಮೆಂಟ್ ಇದೊಂದು ಸತ್ಕಾರ್ಯ ಮಾಡ್ಯದ ನಿಮಗೆ ಅಭಿವೃದ್ಧಿ ಹೊಂದುವುದಕ್ಕಾಗೆ. ನೀವು ಬಡವರಿದ್ದೀರಿ, ಇನ್ನೊಬ್ಬರ ಮುಂದೆ ಕೈ ಚಾಸಬಾರ್ದು ಅಂತೇಳಿ ತಿಳ್ಕೊಂಡು ದೇವ್ರು ನಿಮ್ಮ ಕಾರ್ಯ ಮಾಡ್ಯಾನ. ನೀವು ಮತ್ತು ಅವನಿಗೆ ಬೇರೆ ಬೇರೆ ಮಾತುಗಳು ಈ ತಿಂಗಳು ಹಾಕಿಲ್ಲ ಅಂದ್ರೆ ಏನು ಬೇರೆ ಬೇರೆ ಮಾತುಗಳು ಆಡ್ತಕ್ಕಂಥರಾಗಿರ್ತೀರಿ. ಮತ್ತು ಹೇಗೆ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಇದೆ? ಕರ್ತನ ಸನ್ನಿಧಿಯಲ್ಲಿ ಆ ಒಂದು ಗೋರ್ಮೆಂಟ್ದವರು ನಿಮಗಿಷ್ಟು ಸಪೋರ್ಟ್ ಮಾಡಿರಲ್ಲ, ಆ ಸಪೋರ್ಟ್ಗಾಗರ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಗೋರ್ಮೆಂಟ್ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀಲಿ ದೇವರು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕಾ ಅಥವಾ ಇಲ್ಲ? ಹಲ್ಲೆಲೂಯಾ. ಗಂಡ್ಸು ಮಕ್ಕಳು ನಾವೇನು ಪಾಪ ಮಾಡಿದ್ದೀವೋ ಗೊತ್ತಿಲ್ಲ, ನಮಗೆ ಬಸ್ ಫ್ರೀ ಇಲ್ಲ, ನಮಗೊಂದು 1000 ರೂಪಾಯಿ ಕೂಡ ನಮ್ಗೆ ಉಂಟಿಲ್ಲ. ಹೆಣ್ಮಕ್ಳಿಗೆ ನಿಮಗೆ ದೇವರು ಪ್ರೀತಿ ಮಾಡ್ಯಾನ ಪ್ರಿಯರೇ. ದೇಶಕ್ಕಾಗಿ ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನೀವು ಸ್ಪಷ್ಟವಾಗಿ ನೀವು ಕುಂತು ಮನೆಯಲ್ಲಿ ಈ ಮುದುಕೇರ ಚಾಳಿ ಹಂಗಿರ್ತಂದ್ರೆ ಆ 4 ಮಂದಿ ಹೊಲ ಬಿದ್ದ, ಇವ್ರು 4 ಮಂದಿ ಹೊಲ ಬಿದ್ದ, ಈ ಯೌನಸ್ಥರೇ ವಯಸ್ಸಿದ್ದವರೇ ಇದು ಬಿದ್ದಲಕ್ಕೆ ಅವಕಾಶ ಇಲ್ಲ. ಗೌರ್ಮೆಂಟ್ ನಿಮ್ಗೆ ಒಂದು ಫಲ ಕೊಟ್ಟು ಅಂದ್ರೆ ಆ ಫಲ ವಿಷಯವಾಗಿ ನೀವು ಅಭಿವೃದ್ಧಿ ಹೊಂತ ಗೌರ್ಮೆಂಟ್ ವಿಷಯವಾಗಿ ನೀವು ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಳ್ವಿಕೆ ಇರಬೇಕು ನಮ್ಮ ಗೌರ್ಮೆಂಟ್ ಎಂಬುದಾಗಿ. ನಮ್ಮ ಕ್ರಿಸ್ತವ್ರ ಮೇಲೆ ದೇವರೇ ಅದ್ಭುತ ಕಾರ್ಯಗಳು ನೀವು ಮಾಡು ದೇವರು ಎಂಬುದಾಗಿ ಅಂಥ ಒಂದು ವ್ಯಕ್ತಿಗಳು ಉನ್ನತ ಸ್ಥಾನದಲ್ಲಿ ಸದನದಲ್ಲಿ ಸೆಂಟರ್ನಲ್ಲಿ ಹೋಗಿ ಕೂಡ ನಮ್ಮ ವ್ಯಕ್ತಿಗಳು ಧ್ವನಿ ಎತ್ತಕ್ಕಂಥ ವ್ಯಕ್ತಿಗಳು ನಾಯಕರು ಬೇಕು ದೇವರೇ ಎಂಬುದಾಗಿ ಪ್ರಾರ್ಥಿಸ್ರಿ. ನಿಮ್ಗೆ ಏರಿಯಾದಾಗಿರ್ತಕ್ಕಂಥ ನಾಯಕರ ವಿಷಯ ಪ್ರಾರ್ಥಿಸ್ರಿ. ನಮ್ಮ ವಿಷಯ ನಮ್ಮ ಪಕ್ಷವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಸೆಂಟರ್ನಲ್ಲಿ ಸದನಲ್ಲಿ 100% ಇರಬೇಕೆಂಬುದಾಗಿ ಪ್ರಾರ್ಥಿಸ್ರಿ. ಯಾಕೆ ನಿಮ್ಗೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ? ಕರ್ತನ ಒಂದು ಸುವಾರ್ತೆ ಪ್ರಕಟಿಸಿ ಒಬ್ಬರಿಗೆ ಚೇಂಜಸ್ ಮಾಡ್ಲಿಕ್ಕಾಗಲ್ಲ, ಅಥವಾ ಇಲ್ಲಿ ಗೌರ್ಮೆಂಟ್ ವಿಷಯವಾಗಿ ದೇಶ ವಿಷಯ ಕೂಡ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ? ನಾವು ಮಾಡಲೇಬೇಕು ಪ್ರಿಯರೇ. ಇದು ಕೂಡ ಒಂದು ಅಭಿವೃದ್ಧಿ. ಒಂದು ಸುವಾರ್ತೆಯನ್ನು ಪ್ರಕಟಿಸಿ ಒಂದು ವ್ಯಕ್ತಿಗೆ ದೇವ್ರ ಕಡೆ ತಿರುಗಿಸ್ತಕ್ಕಂಥದ್ದು ಕೂಡ ಇದೇ ಮೊದಲನೇ ಫಲ ಪ್ರಿಯರೇ. ಈ ಫಲನೇ ನಿಮಗೆ ಪರಲೋಕದಲ್ಲಿ ಸಿಗ್ತದೆ ಪ್ರಿಯರೇ. ಇದೇ ಆಸ್ತಿ ನಿಮಗೆ ಪರಲೋಕದಲ್ಲಿ ಸಿಗ್ತದೆ ಪ್ರಿಯರೇ. ಈ ಆಸ್ತಿ ಸಂಪಾದನೆ ಮಾಡಿ ನೀವು ಪ್ರಯಾಸ ಪಡಬೇಕು. ಇದರಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು. ಮೊದಲನೇದು ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕು. ಎರಡನೇದಲ್ಲಿ ತಗ್ಗಿ ಬಗ್ಗಿ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಟ್ಟಾಗ ಉನ್ನತ ಸ್ಥಾನಕ್ಕೆ ಮಟ್ಟಿಗೆ ನಿಮ್ಮನ್ನು ದೇವರು ಬೆಳೆಸಿ ಒಂದು ಅಭಿಷೇಕಿಸ್ತಾನ, ಅದು ಒಂದು ಅಭಿವೃದ್ಧಿ. ಮೂರನೇದು ಒಂದು ಅಭಿವೃದ್ಧಿ ನೋಡಕ್ಕೆ ಬಂದಾಗ ದೇವರ ವಾಕ್ಯವನ್ನು ನೀವು ಕೇಳ್ತಿರಲ್ಲ, ಸತ್ಯಾರ್ಥವನ್ನು ನೀವು ಕೇಳಿ ತಿಳ್ಕೊಂಡಾಗ ಇನ್ನೊಬ್ಬರಿಗೆ ಸತ್ಯ ಮಾರ್ಗದ ನಡೆಸುವುದಕ್ಕಾಗಿ ನೀವು ಪ್ರಯಾಸ ಪಡಬೇಕು ಪ್ರೇರೆ. ಇದು ಒಂದು ಅಭಿವೃದ್ಧಿ ಪ್ರೇರೆ. ಇವತ್ತು ಇಂಥ ಒಂದು ಅಭಿವೃದ್ಧಿಯಲ್ಲಿ ನಾವು ಇದ್ದಿದ್ದೇವೆ ಎಂಬುದಾಗಿ ನೀವು ಕ್ವಶನ್ ಹಾಕೋಬೇಕು. ಇಂಥ ಒಂದು ಕ್ರಿಯೆಗಳಲ್ಲಿ ಗೊತ್ತು ನಾವು ಇದ್ದಿದ್ದೇವೆ ಎಂಬುದಾಗಿ ನೀವೇನು ಮಾಡಬೇಕು? ಒಂದು ಕ್ವಶನ್ ಹಾಕಬೇಕು ಪ್ರೇರೆ. ಇವತ್ತು ಅನೇಕ ಜನರು ನಿಂಬೆಕಾಯಿ ಇವತ್ತು ಅಂಬೇಡ್ಕರ್ ಸರ್ಕಲ್ ನೋಡ್ರಿ, ಯಾರು ಕವರ್ದಾಗ ಕೈದಾಗ ಕವರ್ದಾಗ ನೋಡ್ರಿ ನಿಂಬೆಕಾಯಿ ಇರ್ತಾವೆ ಪ್ರೇರೆ. ಇವತ್ತು ಯಾಕೆ
ತೋರಿಸ್ಕೊಳಕ್ಕೆ ಹೋಗ್ತಾರೆ ಗೊತ್ತು, ಎಲ್ಲ ಜಗಲಿ ತೋರಿಸ್ಕೊಂಬಾರು. ಇವತ್ತು ನಾವು ಒಂದು ಹೇಳ್ತೆ, ನಮ್ಮ ಕ್ರಿಸ್ತವರಿಗೆ ತೋರಿಸ್ಕೊಂಬದ ಅವಶ್ಯಕತೆ ಅದನ ಅದೇನ್ರಿ? ಕ್ರಿಸ್ತವ್ರು ಹೋಗಿ ಇನ್ನೊಬ್ಬರು ಮುಂದೆ ಹೋಗಿ ಬಗ್ಗೆ ನಿಂದಿರ್ತಕ್ಕಂಥ ಅವಶ್ಯಕತೆ ನಮ್ಗೆ ಅದನ್ನು, ಇನ್ನೊಬ್ಬರು ಮಾಡ್ತಕ್ಕಂಥ ಕ್ರಿಯೆಗಳಲ್ಲಿ ಹೋಗಿ ನಾವು ಪಾಲ್ಪಗಿದ್ದು ಅದರೊಟ್ಟೆ ನಡಿಲಕ್ಕೆ ಅವಕಾಶ ಚಾನ್ಸಸ್ ನಮ್ಗೆ ಅದನ್ನು ಇಲ್ಲ ಪ್ರಿಯ, ನಮ್ಗೆ ಅವಕಾಶ ಚಾನ್ಸಸ್ ಇಲ್ಲ. ನಂಬಿದೇವ, ದೀಕ್ಷೆಸ್ನಾನ ಹೊಂದಿದ್ದೇವ, ನಮ್ಮ ಉಸಿರು ಅದು ನಿಂತೋಗುವ ತನಕ ಕ್ರಿಸ್ತನ ಹೊತ್ತಿಗೆ ಒಂದು ವೇಳೆ ನೀವು ಸಾವಸ್ಥದಲ್ಲಿ ಬೆಳೆದಿರಂದ್ರೆ ಕ್ರಿಸ್ತನು ನಿಮ್ಮನ್ನು ಉನ್ನತ ಸ್ಥಾನ ತರ್ತಾನೆ ಪ್ರೇರೆ, ಉನ್ನತ ಸ್ಥಾನಮಾನಕ್ಕೆ ನಿಮ್ಮನ್ನು ದೇವರು ಎಬ್ಬಿಸ್ತಾನೆ ಪ್ರೇರೆ. ಒಂದಿನಿಲ್ಲ ಒಂದಿನ ಇವತ್ತು ಬಲಹೀನರಾಗಿದ್ದಿರ್ಬೋದು, ಪರವಾಗಿಲ್ಲ, ಒಂದು 4 ವರ್ಷದ ತನ ಬಲಹೀನದಿರ್ಬೋದು, ಆದರೆ 5, 6 ವರ್ಷ 10 ವರ್ಷದ ಬಲಹೀನರಾಗಿರ್ಲಕ್ಕೆ ಅವಕಾಶ ಇಲ್ಲ. ನೀವು ಕ್ರಿಸ್ತನ ಸಾವಸ್ಥಾಗಿ ಬೆಳೆದಿರಂದ್ರೆ ನೀವೇ ಒಂದು ಅಭಿವೃದ್ಧಿ ಹೊಂದ್ತೀರಿ, ಉನ್ನತ ಸ್ಥಾನಮಾನಕ್ಕೆ ಬರ್ತೀರಿ. ಆದರೆ ಮೊದಲನೇದು ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕು. ಮೊದಲನೇ ನೀವು ದೇವರ ಜ್ಞಾನದಲ್ಲಿ ನೀವು ಸಮೃದ್ಧಿಯಾಗಿ ಅಭಿವೃದ್ಧಿ ಹೊಂದಿರಂದ್ರೆ ಉನ್ನತ ಸ್ಥಾನಮಾನಕ್ಕೆ ಬರ್ತೀರಿ. ನೀವೆಲ್ಲಿ ಹೋದ್ರೂ ಕೂಡ ಫಲ ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರಿ ಪ್ರೇರೆ. ನಿಮ್ಮಲ್ಲಿ ಯಾವುದೂ ಕೊರತೆ ಇರಲ್ಲ, ಯಾವುದೂ ಕಡಿಮೆ ಇರಲ್ಲ. ನೀವು ಇನ್ನೊಬ್ಬರ ಮುಂದೆ ಕೈ ಚಾಚಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿರಲ್ರಿ, ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ವ್ಯಕ್ತಿಗಳಾಗಿರ್ತೀರಿ ಹೊರತು ನೀವು ಇನ್ನೊಬ್ಬರನ್ನ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳಾಗಿರಲ್ರಿ. ಅದಕ್ಕೆ ಈ ಸಣ್ಣ ಸಂದೇಶ ದೇವರು ನಿಮ್ಮೆಲ್ಲ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಿಸಲಿ. ಯಾವ್ದ್ರಾಗ ನಾವು ಅಭಿವೃದ್ಧಿ ಹೊಂದಬೇಕು? ಹೆಣ್ಮಕ್ಳು ಈ ಕಡೆ, ನೀವು ಯಾವ್ದ್ರಾಗ ಅಭಿವೃದ್ಧಿ ಹೊಂದಬೇಕು? ಗಂಡ್ಸು ಮಕ್ಕಳಿಂದ ನೀವು ಎದ್ರಾಗ ಅಭಿವೃದ್ಧಿ ಹೊಂದಬೇಕು? ದೇವರ ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು ಪ್ರೇರೆ. ಯಾವಾಗ ದೇವರ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಿರೋ, ಸೌಲು ದೇವರು ಸುಮ್ಮನೆ ಬಿಟ್ಟನ ರಾಜ್ಯಾಗ ಮಾರ್ಪಡಿಸನ ಅಥವಾ ಇಲ್ಲ? ಪಡಿಸನ ಅಥವಾ ಇಲ್ಲ? ಅವನ ಹೃದಯ ನೂತನವಾಗಿದ್ದು ಪ್ರೇರೆ. ಇವತ್ತು ನಿಮ್ಮ ಹೃದಯ ಕೂಡ ದೇವರು ನೂತನವಾಗಿ ಮಾರ್ಪಡಿಸಲಿ. ಪ್ರಾರ್ಥನೆ ಮಾಡ್ರಿ, ಕಣ್ಮುಚ್ಚ್ರಿ. ಸ್ತೋತ್ರ ಕರ್ತನೆ, ನಿಮಗೆ ಮಹಿಮೆ ಆಗಲಿ ಮತ್ತು ನಿಮ್ಗೆ ಘನತೆ ಆಗಲಿ. ಒಳ್ಳೆಯ ಸಮಯ ಮತ್ತು ಸಂದರ್ಭ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾವ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಬೇಕೋ ನಾವು ಎಂಬುದಾಗಿ ಕರ್ತನೆ ವಾಕ್ಯದ ಅನುಸಾರವಾಗಿ ಅದ್ಭುತ ಮಾತಾಡಿದ ಕರ್ತನೆ. ನಿನ್ನಲ್ಲಿ ಯಾರು ಜ್ಞಾನಹೀನರಾಗಿದ್ದಾರೋ ಕರ್ತನೆ, ಅಯ್ಯ ನಾ ಪ್ರಾರ್ಥಿಸ್ತಾ ಅವ್ರು ಜ್ಞಾನವಂತರಾಗಿ ಮಾರ್ಪಡಬೇಕಿದೆ ನಜರೇತ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನನ್ನ ಸೋದರ ಪ್ರಾರ್ಥನೆ ಮಾಡಿ ಕೇಳು ಅಯ್ಯ, ನಿನ್ನಲ್ಲಿರ್ತಕ್ಕಂಥ ಜ್ಞಾನವು ನನಗೆ ಕೊಡು ಅಯ್ಯ. ನಾನು ನಂಬಿದ ದೀಕ್ಷಾಸ್ನಾನ ಹೊಂದಿದ ನಿನ್ನ ದೇಹ ರಕ್ತದಲ್ಲಿ ಕೂಡ ಪಾಲ್ಬಾಗಿದ್ದಯ್ಯ, ಆದರೆ ನಿನ್ನಲ್ಲಿ ಆಸಕ್ತಿ ಇಲ್ಲದವನಾಗಿದ್ದಯ್ಯ. ನಿನ್ನ ಜ್ಞಾನ ನನಗೆ ಬೇಕು ಕರ್ತನೆ. ಈ ದಿನ ನಿನ್ನ ಜ್ಞಾನದಲ್ಲಿ ನಾನು ಅಭಿವೃದ್ಧಿ ಪಡಿಸೋದ್ರೆ ಅಯ್ಯ ನಮ್ಮೊಂದು ಸ್ಥಾನಕ್ಕೆ ಬೆಳಿಲಿಕ್ಕೆ ಅವಕಾಶ ಇದೆ ಕರ್ತನೆ. ಬೆಳಿಬೇಕಯ್ಯ, ನಿನ್ನ ಸಾವಸ್ಥಲ್ಲಿದ್ದು ಬೆಳಿಬೇಕಯ್ಯ ನಾನು ಎಂಬುದಾಗಿ ಪ್ರಾರ್ಥಿಸ್ರಿ. ಇವತ್ತು ಎಷ್ಟು ಜನರು ದೈವ ಜ್ಞಾನದಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕೋ ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ನೀವು ಪ್ರಾರ್ಥಿಸ್ರಿ. ಅಯ್ಯ ನಿನ್ನಲ್ಲಿದ್ದು ನಾನು ಅಭಿವೃದ್ಧಿ ಹೊಂದುವಾಗ ನನ್ನ ಸಹಾಯ ಮಾಡಯ್ಯ. ಸೌಲನು ಹೇಗೆ ತಂದೆಗೆ ಕುಟುಂಬಕ್ಕೆ ಅಧೀನವಾಗಿದ್ದು ಕತ್ತೆಗಳನ್ನು ಕಳೆದಾಗ ಹುಡುಕುತ್ತಾ ಎಷ್ಟು ಪ್ರಯಾಸ ಪಟ್ಟನು, ಎಷ್ಟು ಆತನು ದುಡಿದಿರ್ತಾನಯ್ಯ. ಅವನ ದುಡಿಮೆಯನ್ನು ನೋಡಿ ಕಾಡ್ತಾನೆ, ಅವ ಪಟ್ಟಂಥ ಒಂದು ಪ್ರಯಾಸವನ್ನು ನೋಡಿ ಕಾಡ್ತಾನೆ. ಇವನೇ ಇಸ್ರಾಯೇಲ್ ಜನರಿಗೆ ಆಳ್ತಕ್ಕಂಥ ವ್ಯಕ್ತಿ ಎಂಬುದಾಗಿ ದೇವರು ತಿಳ್ಕೊಂಡು ಹೇಗೆ ಅಭಿಷೇಕಿಸಿದನೋ ಹಾಗೆ ನಿಮ್ಮನ್ನು ಕೂಡ ದೇವರು ಅಭಿಷೇಕಿಸ್ತಾನೆ ಪ್ರಿಯರೇ. ನೀವು ಫಲ ಕೊಡ್ತಕ್ಕಂಥ ಮಕ್ಕಳಾಗಿರಬೇಕು. ಯಾವ ಫಲ? ಸುವಾರ್ತೆಯನ್ನು ಕೇಳಿ ಮರೆತು ಹೋಗ್ಬಾರ್ದು. ಆ ಸುವಾರ್ತೆಯನ್ನು, ಸತ್ಯಾರ್ಥವನ್ನು ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳಲ್ಲಿ ಪ್ರಕಟಿಸ್ತಕ್ಕಂಥವ್ರಾಗಿರ್ಬೇಕು. ಯಾಕಂದರೆ ನೀವು ಒಳ್ಳೆಯರಾಗಿರೇ, ಇನ್ನೊಬ್ಬರಿಗೆ ಒಳ್ಳೇದು ಮಾಡ್ರಿ. ನೀವು ಅಭಿವೃದ್ಧಿ ಹೊಂದಿದರೆ ಇನ್ನೊಬ್ಬರಿಗೆ ನೀವು ಅಭಿವೃದ್ಧಿ ಪಡಿಸ್ರಿ. ಅವಾಗ ದೇವರು ನಿಮ್ಮನ್ನು ನೋಡಿ ಒಂದಿನ ಪರಲೋಕದಲ್ಲಿ ನಿಮ್ಮನ್ನು ಫಲ ಕೊಡ್ತಕ್ಕಂಥನಾಗಿರ್ತಾನೆ ಪ್ರೇರಣೆ. ಪರಲೋಕದ ಫಲಕ್ಕಾಗಿ ನೀವು ತಗೋಬೇಡ್ರಿ. ಸಾಧ್ಯವಾದಷ್ಟು ಒಳ್ಳೇದೇ ಮಾಡ್ರಿ, ಕೆಟ್ಟದ್ದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಳ್ಳೇದು ಮಾಡ್ಲಿಕ್ಕೆ ಆಗಲ್ಲೋದ್ರೂ ಕೂಡ ಎಷ್ಟಾಯ್ತೋ ಅಷ್ಟೇ ಮಾಡ್ರಿ, ಬಟ್ ಕೆಟ್ಟದ್ದು ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾನು ಸೋದರ ಈ ದಿನ ನೀವು ಪ್ರಾರ್ಥಿಸೋದ್ರೆ ದೇವ್ರು ನಿನ್ನ ಪ್ರಾರ್ಥನೆ ಕೇಳ್ತಾನೆ. ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾನೆ ಪ್ರೇರೆ. ನಿನ್ನ ಪ್ರಾರ್ಥನೆ ಮಾಡು, ನಿನ್ನ ಪ್ರಾರ್ಥನೆಗೆ ದೇವರು ಸದ್ಧತರ ಕೊಡ್ತಾನೆ. ದೈವ ಜ್ಞಾನವನ್ನು ಕೊಡ್ತಕ್ಕಂಥ ದೇವರನ್ನ ಪ್ರೇರೇತಾನೆ. ಆ ಜ್ಞಾನವನ್ನು ಹಿಡ್ಕೊಂಡು ಅದಕ್ಕೆ ಪ್ರೀತಿ ಮಾಡ್ರಿ, ಅದು ನಿಮ್ಮನ್ನು ಕಾಯ್ತಕ್ಕಂಥದ್ದಾಗಿದೆ ನನ್ನ ಸಹೋದರಿ. ಅಯ್ಯ ನಿನಗೆ ಸ್ತೋತ್ರವಾಗಲಿ. ಎಷ್ಟು ಜನ ಸಿದ್ಧವಾಗಿದ್ದು ಈ ಪ್ರಾರ್ಥನೆಯಲ್ಲಿ ಪಾಲ್ಬಾಗಿದ್ದರಯ್ಯ, ಇವ್ರ ಪ್ರಾರ್ಥನೆ ಕೇಳು. ಇವ್ರು ಭಕ್ತಿಹೀನರಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲಯ್ಯ. ಭಕ್ತರಾಗಿದ್ದು ನಿನ್ನ ಸನ್ನಿಧಿ ಅನುಭವಿಸಿ ಪ್ರಾರ್ಥಿಸುವಾಗ ನೀನು ಸಹಾಯ ಮಾಡು ಕರ್ತನೆ. ನಂಬಿಕೆ ವಿಶ್ವಾಸ ಇಟ್ಟಿನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನೀವು ಕೃಪೆ ತೋರಿಸಯ್ಯ. ಇವತ್ತಿನ ವಾಕ್ಯದ ಅನುಸಾರವಾಗಿ ನೀವು ಮಾತಾಡಿದಿ. ಎಷ್ಟು ಜನರಯ್ಯ ತಮ್ಮನ್ನು ತಾನು ಸರಿಪಡಿಸಿಕೊಂಡಿದ್ದಾರೆ ಕರ್ತನೆ. ಅವರು ಇವತ್ತು ಅವ್ರ ಹೃದಯ ನೂತನವಾಗಿ ಮಾರ್ಪಡಿಸು ಕರ್ತನೆ. ಅವ್ರ ಹೃದಯ ನೂತನವಾಗಿ ನೀವು ಮಾರ್ಪಡಿಸುವಾಗ ಅವ್ರು ಮಾರ್ಪಟ್ಟು ಉನ್ನತ ಸ್ಥಾನಕ್ಕೆ ಬೆಳಿಲಕ್ಕೆ ಸಾಧ್ಯತೆ ಕರ್ತನೆ.
ಆಯಾ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೆ ನೀವು ಮಾತಾಡಿದ ಸ್ತೋತ್ರ. ಇವತ್ತು ಪ್ರತಿಯೊಬ್ಬರಿಗೆ ನೂತನ ಹೃದಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣಶಿರಸ್ಸಿಗೆ ಒಪ್ಪಿಸ್ಕೊಟ್ಟಿದ್ದ ವಾಕ್ಯದನುಸಾರ ಅದ್ಭುತ ಮಾಡಿದ್ದು. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಫಲಕರವಾಗಿ, ಲಾಭಕರವಾಗಿರಬೇಕೆಂಬುದಾಗಿ ನಜರೇತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.